A very good morning, everyone. In last class, we are discussed about Human Rights Commission. It is a statutory body in central level. Now we would like to know about two more commissions that are National Commission for Women and National Commission for Minorities. We would like to discuss now. First one, National Commission for Women. The National Commission for Women was formed with an intention to establish an equal and justice livelihood for women by making legal and constitutional amendments for the women in India. ಸಾಮಾನ್ಯವಾಗಿ ಈ ಒಂದು ರಾಷ್ಟ್ರೀಯ ಒಂದು ಮಹಿಳಾ ಕಮಿಷನ್ ಅಥವಾ ಆಯೋಗವು ಭಾರತದಲ್ಲಿ ಯಾಕೆ ಪ್ರಾರಂಭ ಆಯಿತು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಭಾರತದಲ್ಲಿ ಮಹಿಳೆಯರಿಗೆ ಒಂದು ಕಾನೂನು ಮತ್ತು ಸಂವಿಧಾನಾತ್ಮಕವಾದಂತಹ ತಿದ್ದುಪಡಿ ಮಾಡುವಂತ ಒಂದು ಮೂಲಕ ಮಹಿಳೆಯರಿಗೆ ಸಮಾನ ಮತ್ತು ನ್ಯಾಯಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ಒಂದು ಆಯೋಗ ತನ್ನ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಆಯೋಗ ಪ್ರಾರಂಭ ಆಯ್ತು ಅಂತ ಹೇಳಿ ನಾವಿಲ್ಲಿ ಭಾರತ ದೇಶದಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳಿ ಹೇಳ್ಬಹುದು. The violence against women is a fundamental violation of human rights across nations, societies, culture and classes, and to stop this violation of the fundamental right, this commission was formed. ಅಂದ್ರೆ ಈ ಒಂದು ಕಮಿಷನ್ ಪ್ರಾರಂಭ ಆಗ್ಬೇಕಾದಂತ ಒಂದು ಉದ್ದೇಶ ಏನು ಅಂತಂದ್ರೆ ಸಾಮಾನ್ಯವಾಗಿ ಒಂದು ಭಾರತದಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂತ ಒಂದು ಏನಿರ್ಬೋದು, ಮಹಿಳೆಯರ ಮೇಲೆ ಆಗ್ತಕ್ಕಂತ ದೌರ್ಜನ್ಯ ಇರ್ಬೋದು, ಅದು ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಅಥವಾ ಸೊಸೈಟಿಗಳಿರ್ಬೋದು, ಸಂಸ್ಕೃತಿ ಇರ್ಬೋದು ಅಥವಾ ವರ್ಗಗಳ ಆಧಾರಿತವಾಗಿ ಇರ್ತಕ್ಕಂಥ ಮಾನವ ಹಕ್ಕುಗಳ ಮೂಲಭೂತ ಉಲ್ಲಂಘನೆ ಆಗಿರ್ಬೋದು ಅಥವಾ ಮೂಲಭೂತ ಹಕ್ಕಿನ ಉಲ್ಲಂಘನೆಯನ್ನ ತಡೆಗಟ್ಟುವಂತದ್ದು. ಆಮೇಲೆ ಈ ಎಲ್ಲವನ್ನ ಒಂದು ಉದ್ದೇಶವನ್ನ ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಏನ್ ಮಾಡ್ತು ಅಂತಂದ್ರೆ ಅವರ ಒಂದು ಹಕ್ಕುಗಳು ಮತ್ತು ಅವರು ಒಂದು ನ್ಯಾಯಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ಒಂದು ಆಯೋಗ ಪ್ರಾರಂಭ ಆಯ್ತು ಅಂತ ಹೇಳಿ ನಾವು ಹೇಳ್ಬೋದು. According to reports of these commissions, all of them state the necessity of setting up an apex body for reviewing and addressing the grievance of women in the country. ಸಾಮಾನ್ಯವಾಗಿ ಈ ಒಂದು ಕಮಿಷನ್ಗಳ ಒಂದು ವರದಿಯ ಆಧಾರದ ಮೇಲೆ ಅಥವಾ ಈ ಒಂದು ಆಯೋಗಗಳ ವರದಿಯ ಆಧಾರದ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ ನೆಕ್ಸ್ಟ್ ಮುಂದೆ ಬಂದು ದೇಶದ ಮಹಿಳೆಯರ ಕುಂದುಕೊರತೆಗಳನ್ನ ಪರಿಶೀಲಿಸಲಿಕ್ಕೆ ಮತ್ತು ಅವುಗಳನ್ನ ಪರಿಹರಿಸಲಿಕ್ಕೆ ಒಂದು ಸುಪ್ರೀಂ ಆದಂತ ಒಂದು ಸಂಸ್ಥೆಯನ್ನ ಸ್ಥಾಪಿಸುವಂತ ಅಗತ್ಯ ಎಲ್ಲರೂ ಹೇಳಿದ್ರು, ಎಲ್ಲ ಕಮಿಷನ್ ನಲ್ಲಿ ಪ್ರಸ್ತಾಪ ಮಾಡಿದ್ರು. ಆ ಒಂದು ಪ್ರಸ್ತಾಪಿಸಿದಂತ ಅಂಶದ ಆಧಾರದ ಮೇಲೆ ಏನ್ ಮಾಡ್ತು ಅಂತಂದ್ರೆ ಈ ಒಂದು ಸ್ಥಾಪಿಸುವಂತ ಬೇಡಿಕೆ ಏನು ಇರ್ಬೇಕು ಅಂತಂದ್ರೆ ಒಂದು ದೀರ್ಘಕಾಲದವರೆಗೆ ಇರ್ಬೇಕು ಈ ತರದ ಒಂದು ಸಂಸ್ಥೆಗಳು, ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಇರ್ಬೇಕು ಮಹಿಳೆಯರಿಗಾಗಿ, ಅವರ ಕುಂದುಕೊರತೆಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ, ಅವರಿಗೆ ಒಂದು ನ್ಯಾಯಯುತವಾದಂತಹ ಜೀವನ ಮಾಡ್ಲಿಕ್ಕೆ ಬೇಕು ಅಂತ ಅನ್ನುವಂತ ಒಂದು ಕೆಲವೊಂದು ಆಯೋಗದ ರಿಪೋರ್ಟ್ಗಳ ಆಧಾರದ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ ಅಂತಿಮವಾಗಿ ಜನರ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಲು 1990 ಮೇ 22 ಲೋಕಸಭೆಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಮಸೂದೆ ಪಾಸ್ ಆಯ್ತು ಅಥವಾ ಪರಿಚಯವಾಯ್ತು ಅಂತ ಹೇಳಿ ನಾವು ಹೇಳ್ಬಹುದು. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಈ ತರದ ಎಲ್ಲ ಸಂಸ್ಥೆಗಳೇನ ಲೋಕಸಭೆಯಲ್ಲೇನೆ ಚರ್ಚೆಯಾಗಿ ಒಂದು ಬಿಲ್ ಆಗ್ತದ. ಆ ಬಿಲ್ ಆಧಾರದ ಮೇಲೆ ಏನಾಗ್ತದ ಅಂತಂದ್ರೆ ಒಂದು ಕಾನೂನು ಆಗ್ತದ. ಆ ಕಾನೂನು ಆಧಾರದಲ್ಲಿ ಈ ಕಮಿಷನ್ಸ್ ಇರ್ಬೇಕು ಅನ್ನುವಂತ ಒಂದು ವಿಚಾರ ಇರುವಾಗ ಈ ತರದ ಒಂದು ಆಯೋಗಗಳು ಸ್ಟಾರ್ಟ್ ಆಗ್ತಾವ ಅಂತ ಹೇಳಿ ಹೇಳ್ಬಹುದು. ದ ಡಿಮ್ಯಾಂಡ್ ಫಾರ್ ಸೆಟ್ಟಿಂಗ್ ಅಪ್ ಅ ಬಾಡಿ ಪರ್ಸಿಸ್ಟೆಡ್ ಫಾರ್ ಲಾಂಗ್ ಅಂಡ್ ಅಲ್ಟಿಮೇಟ್ಲಿ ಟು ಕೀಪ್ ದ ಇಂಟ್ರೆಸ್ಟ್ ಆಫ್ ದ ಪೀಪಲ್. ದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಬಿಲ್ 1990 was introduced in the Lok Sabha on 22 May 1990. ಅಂದ್ರೆ ಮಹಿಳೆಯರ ಕುಂದುಕೊರತೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಅವರಿಗಾಗಿ ಒಂದು ಪರಿಹಾರಗಳನ್ನ ಕಂಡುಕೊಳ್ಳಲಿಕ್ಕೆ ಏನ್ ಮಾಡ್ತು ಅಂತಂದ್ರೆ ಒಂದು ಆಸಕ್ತಿಯ ಆಧಾರದ ಮೇಲೆ ಲೋಕಸಭೆಯಲ್ಲಿ ಏನಾಯ್ತು ಅಂತಂದ್ರೆ ಮೇ 22 ಈ ಒಂದು ಬಿಲ್ಲು ಏನಾಯ್ತು ಅಂತಂದ್ರೆ ಪರಿಚಯ ಮಾಡ್ಲಿಕ್ಕೆ ಆಯ್ತು. ಆ ಪರಿಚಯದಲ್ಲಿ ಮಾಡಂತ ಒಂದು ಬಿಲ್ನ ಆಧಾರದ ಮೇಲೆ ಈ ಒಂದು ಏನಾಯ್ತು ಅಂತಂದ್ರೆ ಒಂದು ಮಸೂದೆ, ಬಿಲ್ ಅಂತಂದ್ರೆ ಮಸೂದೆ, ಆ ಒಂದು ಮಸೂದೆಯ ಆಧಾರವಾಗಿ ಏನಾಯ್ತು ಅಂತಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅನ್ನೋದು ಅಥವಾ ರಾಷ್ಟ್ರೀಯ ಮಹಿಳಾ ಆಯೋಗ ಅನ್ನೋದು ಒಂದು ರಚನೆಗೆ ಬಂತು ಅಂತ ಹೇಳಿ ನಾವಿಲ್ಲಿ ಪ್ರಸ್ತಾಪ ಮಾಡಬಹುದು. ದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ವಾಸ್ ಸೆಟ್ ಅಪ್ ಇನ್ 1992 ಅಂಡರ್ ಕಮಿಷನ್ ಫಾರ್ ವುಮೆನ್ ಆಕ್ಟ್ 1990. ಅಂದ್ರೆ ಕಾಯ್ದೆ ಆಗಿ ಪಾಸ್ ಆಯ್ತು 1990 ಲೋಕಸಭೆಯಲ್ಲಿ ಒಂದು ಬಿಲ್ ಪರಿಚಯ ಆದ್ಮೇಲೆ ಆ ಬಿಲ್ಲು 1990 ಒಂದು ಕಾಯ್ದೆಯಾಗಿನೂ ಒಂದು ಜಾರಿ ಆಯ್ತು. ಆ ಕಾಯ್ದೆಯ ಅಡಿಯಲ್ಲಿ ಏನಾಯ್ತು ಅಂತಂದ್ರೆ ಆ ಕಾಯ್ದೆಯ ಪ್ರಕಾರ ಯಾವುದು ರಾಷ್ಟ್ರೀಯ ಮಹಿಳಾ ಆಯೋಗದ ಕಾಯ್ದೆಯ ಪ್ರಕಾರ 1990 ಕಾಯ್ದೆಯ ಪ್ರಕಾರ ಏನಾಯ್ತು ಅಂತಂದ್ರೆ 1992
ರಾಷ್ಟ್ರೀಯ ಮಹಿಳಾ ಆಯೋಗ ಒಂದು ರಚನೆಯಾಯಿತು ಅಥವಾ ಜಾರಿಗೆ ಬಂತು ಅಥವಾ ಸ್ಥಾಪಿಸಲಾಯಿತು ಅಂತ ಹೇಳಿ ನಾವು ಹೇಳ್ಬಹುದು. ದಿಸ್ ಬಾಡಿ ವಾಸ್ ಎಸ್ಟಾಬ್ಲಿಷ್ಡ್ ಟು ರಿವ್ಯೂ ದ ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೀಗಲ್ ಸೇಫ್ ಗಾರ್ಡ್ಸ್ ಫಾರ್ ವುಮೆನ್. ಅಂದ್ರೆ ಈ ಬಾಡಿ ಏನ್ ಮಾಡ್ತಾ ಅಂತಂದ್ರೆ, ಈ ಒಂದು ಅಂಗ ಸಂಸ್ಥೆ ಅಥವಾ ಶಾಸನಬದ್ಧ ಸಂಸ್ಥೆ ಏನ್ ಮಾಡ್ತದೆ ಅಂತಂದ್ರೆ, ಸಂವಿಧಾನಾತ್ಮಕವಾಗಿ ಮಹಿಳೆಯರಿಗಾಗಿರ್ತಕ್ಕಂಥ ಸಂವಿಧಾನಾತ್ಮಕ ಮತ್ತು ಕಾನೂನಾತ್ಮಕವಾದಂತಹ ಸುರಕ್ಷತೆಗಳನ್ನ ಪರಿಸಲು ಈ ಒಂದು ಸಂಸ್ಥೆಯನ್ನ ರಚನೆ ಮಾಡಲಾಯಿತು ಅಂತ ಹೇಳಿ ನಾವು ಹೇಳ್ಬಹುದು. It recommends the remedial legislative measures, felicitates readdressal of grievances, and advises the government on all policy matters affecting women. ಅಂದ್ರೆ ಮತ್ತೆ ಇದು ಏನ್ ರೆಕಮೆಂಡ್ ಮಾಡ್ತದ ಅಥವಾ ಇದು ಏನ್ ಶಿಫಾರಸ್ ಮಾಡ್ತದ ಅಂದ್ರೆ, ಇದು ಪರಿಹಾರದ ಶಾಸಕಾಂಗ ಕ್ರಮಗಳನ್ನ ಶಿಫಾರಸು ಮಾಡ್ತದ. ಅಂದ್ರೆ ಲೀಗಲ್ ಆಗಿ, ಅಂದ್ರೆ ಒಂದು ಪರಿಹಾರಾತ್ಮಕವಾಗಿ ಶಾಸನಾತ್ಮಕ ಪರಿಹಾರ ಕ್ರಮಗಳು ಏನದವಲ್ಲ ಅವುಗಳನ್ನ ಮಾಡ್ಲಿಕ್ಕೆ ಮಹಿಳೆಯರಿಗಾಗಿರ್ತಕ್ಕಂಥ ಶಾಸನಬದ್ಧ ಪರಿಹಾರಗಳು, ರೆಮಿಡಿಯಲ್ ಲೆಜಿಸ್ಲೇಟಿವ್ ಮೇಜರ್ಸ್, ಅವುಗಳನ್ನ ಮಾಡ್ಲಿಕ್ಕೆ ಒಂದು ಪರಿಹಾರವನ್ನ ಕೊಡ್ಲಿಕ್ಕೆ, ಶಾಸನಾತ್ಮಕವಾಗಿ ಪರಿಹಾರಗಳನ್ನ ಕೊಡಲಿಕ್ಕೆ ಇದು ಒಂದು ಏನ್ ಮಾಡ್ತು ಅಂತಂದ್ರೆ ತನ್ನ ಶಿಫಾರಸನ್ನ ಮಾಡ್ತದ. ಹಾಗೇನೆ ಫೆಲಿಸ್ಟೇಟ್ ರಿಅಡ್ರೆಸಲ್ ಆಫ್ ಗ್ರೀವಿಯನ್ಸಸ್ ಅಂಡ್ ಅಡ್ವೈಸಸ್ ದ ಗವರ್ಮೆಂಟ್ ಆನ್ ಆಲ್ ಪಾಲಿಸಿ ಮ್ಯಾಟರ್ಸ್ ಅಫೆಕ್ಟಿಂಗ್ ವುಮೆನ್. ಅಂದ್ರೆ ಮಹಿಳೆಯರ ಮೇಲೆ ಪರಿಣಾಮ ಬೀರ್ತಕ್ಕಂಥ ಏನೊಂದು ಒಂದು ನಮ್ಮ ನೀತಿಗಳದಾವಲ್ಲ, ಆ ನೀತಿಗಳು ಕೂಡ ಎಲ್ಲಾನು ಕೂಡ ಒಂದು ಕುಂದುಕೊರತೆಗಳ ಪರಿಹಾರವನ್ನ ಸುಗಮಗೊಳಿಸಲಿಕ್ಕೆ ಮತ್ತು ಮಹಿಳೆಯರ ಪರಿಣಾಮ ಬೀರುವಂತ ಎಲ್ಲಾ ನೀತಿ ವಿಷಯಗಳ ಮೇಲೆ ಸರ್ಕಾರಕ್ಕೆ ಒಂದು ಸಲಹೆಯನ್ನ ಈ ಒಂದು ಕಮಿಷನ್ ಕೊಡ್ತದ. ಇಟ್ ಎಂಜಾಯ್ಸ್ ಆಲ್ ದಿ ಪವರ್ಸ್ ಆಫ್ ದ ಸಿವಿಲ್ ಕೋರ್ಟ್. ಅಂದ್ರೆ ಸಿವಿಲ್ ಕೋರ್ಟ್ಗೆ ಇರ್ತಕ್ಕಂಥ ಎಲ್ಲಾ ಅಧಿಕಾರಗಳನ್ನು ಕೂಡ ಈ ಒಂದು ಶಾಸನಬದ್ಧ ಸಂಸ್ಥೆ ಏನ್ ಮಾಡ್ತದ ಅಂತಂದ್ರೆ ಅದನ್ನ ಹೊಂದಿದೆ ಅಂತ ಹೇಳಿ ಹೇಳ್ಬಹುದು. Then the first commission was constituted on 31st January 1992 as Jayanti Patnaik as a chairperson. ಅಂದ್ರೆ ಮೊದಲ ಬಾರಿಗೆ ಒಂದು ನ್ಯಾಷನಲ್ ಕಮಿಷನ್ ಪ್ರಾರಂಭ ಆಯಿತು ಯಾವಾಗ ಅಂತಂದ್ರೆ 1992 ಜನವರಿ 31ರಂದು. ಅದರ ಯಾರು ಅಧ್ಯಕ್ಷರು ಇದ್ರು, ಪ್ರಥಮ ಬಾರಿಯ ಒಬ್ರು ಅಧ್ಯಕ್ಷರು ಯಾರು ಅಂತಂದ್ರೆ ಅವರು ಜಯಂತಿ ಪಾಟ್ನಾಯಕ್ ಅಂತ ಹೇಳಿ, ಅವರ ಅಧ್ಯಕ್ಷತೆಯಲ್ಲಿ 1992ರ ಜನವರಿ 31ರಂದು ಮೊದಲ ಆಯೋಗ ಪ್ರಾರಂಭ ಆಯಿತು ನಮ್ಮ ದೇಶದಲ್ಲಿ ಅಂತ ಹೇಳಿ ಹೇಳ್ಬಹುದು. ರಾವತ್ IAS ಈಸ್ ಅ ಫಸ್ಟ್ ಮೇಲ್ ಮೆಂಬರ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಅಂತಂದಾಗ ಅಲ್ಲಿ ಮುಖ್ಯವಾಗಿ ಎಲ್ಲರೂ ಏನಿರ್ತಾರಂತಂದ್ರೆ ಮಹಿಳೆಯರೇ ಇರ್ತಾರ, ಆದಷ್ಟು ಜಾಸ್ತಿ ಮಹಿಳೆಯರೇ ಇರ್ತಾರ, ಒಬ್ರು ಇಬ್ರು ಜೆಂಟ್ಸ್ ಇರ್ತಾರ. ಅಂತ ಸಂದರ್ಭದಲ್ಲಿ ಒಬ್ರು ಅಲೋಕ್ ರಾವತ್ ಅನ್ನುವಂಥವ್ರು IAS ಆಫೀಸರು ಇದರ ಒಂದು ಪ್ರಥಮ ಬಾರಿಯ ಒಬ್ಬ ಪುರುಷ ಮೆಂಬರ್ ಅಂತ ಹೇಳಿ ಅದಕ್ಕ ಜಾಯಿನ್ ಆದ ಅಥವಾ ಸೆಲೆಕ್ಟ್ ಆದ್ರು ಅಂತ ಹೇಳಿ ನಾವು ಹೇಳ್ಬಹುದು. ಹಿಸ್ ಅಪಾಯಿಂಟ್ಮೆಂಟ್ ಫಿಲ್ಡ್ ದ 4 seat ಆನ್ ದ 5 members ಆಫ್ ಬಾಡಿ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ 5 ಜನ ಸದಸ್ಯರು ಇರ್ತಾರ. ಅಧ್ಯಕ್ಷರು, ಉಪಾಧ್ಯಕ್ಷರು ಮಹಿಳೆಯರೇ ಇರ್ತಾರ. ಆಮೇಲೆ ಇನ್ನು 5 ಜನ ಏನ್ ಇರ್ತಾರಲ್ಲ ಆ 5 ಜನರಲ್ಲಿ ಇವರು 4ನೇ ಸ್ಥಾನವಾಗಿ ಏನ್ ಮಾಡಿದ್ರು ಅಂತಂದ್ರೆ ಆ ಸಮಿತಿಗೆ ಆಯ್ಕೆ ಆದ್ರು ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ಹಾಗೇನೆ ಮಿಸೆಸ್ ರೇಖಾ ಶರ್ಮಾ ಈಸ್ ಕರೆಂಟ್ ಚೇರ್ಪರ್ಸನ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ಅಂದ್ರೆ ಈ ಸದ್ಯದಲ್ಲಿ ಒಂದು ಕರೆಂಟ್ ಆಗಿ ಯಾರು ಇದ್ದಾರೆ ಅಥವಾ ಇತ್ತೀಚೆಗೆ ಯಾರಿದ್ದಾರೆ ಒಂದು ನ್ಯಾಷನಲ್ ಕಮಿಷನ್ ಅಧ್ಯಕ್ಷರು ಅಂತಂದ್ರೆ ಮಿಸೆಸ್ ರೇಖಾ ಶರ್ಮಾ ಅಂತ ಇದ್ದಾರೆ. ಅವರು ಒಂದು ಸೀಟ್ ಟುಕ್ ಓವರ್ ಲಲಿತಾ ಕುಮಾರಮಂಗಲಂ ಆಸ್ ದ ನ್ಯೂ ಚೇರ್ಪರ್ಸನ್ ಇನ್ ಸೆಪ್ಟೆಂಬರ್ 2018. ಅಂದ್ರೆ ಇವರು ಆ ಒಂದು ಚೇರ್ಪರ್ಸನ್, ಈಗ ಇರೋರು ಚೇರ್ಪರ್ಸನ್ ಏನಿದಾರಲ್ಲ ಅವರು ಒಂದು ಲಲಿತಾ ಕುಮಾರಮಂಗಲಂ ಅಂತಿದ್ರು. ಅವರು ಏನ್ ಹೊಸದಾಗಿ ಹೊಸ ಒಂದು ಚೇರ್ಪರ್ಸನ್ ಆಗಿದ್ರಲ್ಲ ಸೆಪ್ಟೆಂಬರ್ 18ರಂದು ಅವರ ಒಂದು ಅಧಿಕಾರವನ್ನ ಏನ್ ಮಾಡಿದ್ರು ಅಂತಂದ್ರೆ ಇವರು ಅವರಿಗೆ ವಹಿಸ್ಕೊಟ್ರು. ಇವರು ಯಾರು ಹೊಸ ಚೇರ್ಮನ್ ಆದ್ರಲ್ಲ ರೇಖಾ ಶರ್ಮಾ ಅಂತೇಳಿ, ಈ ಸದ್ಯದಲ್ಲಿ ಯಾರಿದಾರ ಅಂತಂದ್ರೆ ರೇಖಾ ಶರ್ಮಾ ಅದಾರ. ಅವರಿಗೆ ಇವರು ಲಲಿತಾ ಕುಮಾರಮಂಗಲಂ ಅನ್ನೋರು 2018ರಲ್ಲಿ ಸೆಪ್ಟೆಂಬರ್ ರಂದು ಏನ್ ಮಾಡಿದ್ರು ಅಂತಂದ್ರೆ ಅವರಿಗೆ ಹೊಸ ಚೇರ್ಮನ್ ಅಂತ ಹೇಳಿ ಒಂದು ವಹಿಸ್ಕೊಂಡ್ರು ಅಂತ ಹೇಳಿ ಹೇಳ್ಬಹುದು. ದೆನ್ ದ ಕಂಪೋಸಿಷನ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ಅಂದ್ರೆ ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಇದ್ರ ಒಂದು ಸಂಯೋಗ ಯಾರ್ಯಾರು ಜನರು ಅಂದ್ರೆ 7 ಜನ ಸದಸ್ಯರು ಇರ್ತಾರಲ್ಲ, 7 ಜನ ಸದಸ್ಯರು. ಆ 7 ಜನ ಸದಸ್ಯರು ಯಾರ್ಯಾರು ಇರ್ತಾರ ಅಂತಂದ್ರೆ ದ ಕಮಿಷನ್ ಮಸ್ಟ್ ಕನ್ಸಿಸ್ಟ್ ಆಫ್ ಮಿನಿಮಮ್ ನಂಬರ್ ಆಫ್ members which includes a chairperson, a member, secretary and other 5 members. ಅಂದ್ರೆ 7 ಜನ ಸೇರಿದಂತ ಒಂದು ಸಮಿತಿ ಇದು.
ಇದರಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಒಬ್ರು ಚೇರ್ಪರ್ಸನ್ ಇರ್ತಾರೆ, 5 ಜನ ಸದಸ್ಯರು ಇರ್ತಾರೆ, ಆಮೇಲೆ ಒಬ್ರು ಮೆಂಬರ್ ಸೆಕ್ರೆಟರಿ ಇರ್ತಾರ. ಈ ಚೇರ್ಪರ್ಸನ್ ದ ಸೆಂಟ್ರಲ್ ಗವರ್ಮೆಂಟ್ ಶುಡ್ ನಾಮಿನೇಟ್ ದ ಚೇರ್ಪರ್ಸನ್, ಅಂದ್ರೆ ಕೇಂದ್ರ ಸರ್ಕಾರ ಈ ಒಂದು ಅಧ್ಯಕ್ಷರನ್ನ ಅಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಏನ್ ಮಾಡ್ತಂತಂದ್ರೆ ಒಂದು ನೇಮಕ ಮಾಡ್ತದ. Then 5 members. The 5 members are also to be nominated by the central government from among us the person of ability, integrity and standing. ಅಂದ್ರೆ ಇದನ್ನು ಕೂಡ ಸೆಂಟ್ರಲ್ ಲೆವೆಲ್ ಅಲ್ಲೇ ಒಂದು ಕೇಂದ್ರ ಸರ್ಕಾರನ ಇದನ್ನು ಕೂಡ ನಾಮಿನೇಟ್ ಮಾಡ್ತದ, ಇದನ್ನು ಕೂಡ ನಮ್ಮ ಸದಸ್ಯರನ್ನ ಆಯ್ಕೆ ಮಾಡ್ತದ. ಅವ್ರು ಹೇಗಿರ್ಬೇಕು ಅಂತಂದ್ರೆ ಸಾಮರ್ಥ್ಯ, ಸಮಗ್ರತೆ ಮತ್ತು ಒಂದು ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಇರುವಂತ ಒಂದು ನಿಂತು ಕೆಲಸ ಮಾಡ್ಲಿಕ್ಕೆ ಏನು ಶಕ್ತಿ ಇರ್ತಕ್ಕಂತ 5 ಜನರನ್ನ ಏನ್ ಮಾಡ್ತಂತಂದ್ರೆ ಕೇಂದ್ರ ಸರ್ಕಾರ ನಾಮನಿರ್ದೇಶನ ಮಾಡ್ತದ. ದೇ ಶುಡ್ possess experience in various fields like law or legislation, trade unionism, management of industry, potential of women voluntary organizations, education, administration, economic development and social good being. ಅಂದ್ರೆ ಈ 5 ಜನ ಎದರಲ್ಲಿ ಅನುಭವ ಆಗಿರ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಈ 5 ಜನ ಅಂದ್ರೆ ಅವರು ಕಾನೂನು ಅಥವಾ ಶಾಸನ ಅಥವಾ ಒಂದು ವ್ಯಾಪಾರ ಮಾಡುವಂತ ಒಂದು ಯೂನಿಯನ್ ಇರಬಹುದು, ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಮಹಿಳೆಯರ ಉದ್ಯಮ ಸಾಮರ್ಥ್ಯ ನಿರ್ವಹಣೆ ಅಂದ್ರೆ ಮಹಿಳಾ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಅಥವಾ ಮಹಿಳಾ ಎಂಟರ್ಪ್ರಿನರ್ಸ್ ಇರ್ಬಹುದು. ಯಾಕಂತಂದ್ರೆ ಮಹಿಳೆಯರಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಇಲ್ಲಿ ಪರಿಹಾರ ಕೊಡುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗ್ತದ, ಅಂತದ್ರ ಬಗ್ಗೆ ನಾಲೆಜ್ ಇರೋರು ಇರ್ಬೋದು. ದೆನ್ ವುಮೆನ್ ವಾಲಂಟರಿ ಆರ್ಗನೈಸೇಷನ್ಸ್ ಅಂದ್ರೆ ಮಹಿಳೆಯರೇನೆ ನಿರ್ಮಾಣ ಮಾಡಿದಂತ ಒಂದು ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು. ದೆನ್ ಶಿಕ್ಷಣ, ಆಡಳಿತ ಮತ್ತು ಸಾಮಾಜಿಕ ವಿಕಾಸ ಮತ್ತು ಆರ್ಥಿಕ ವಿಕಾಸದಲ್ಲಿ ಉತ್ತಮವಾದಂತ ಒಂದು ಅನುಭವವನ್ನು ಹೊಂದಂತ ವ್ಯಕ್ತಿಗಳಿಗೆ ಏನ್ ಮಾಡ್ತಾರಂತಂದ್ರೆ ಈ ಒಂದು ಆಯೋಗದ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡ್ತಾರ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ಹಾಗೇನೆ ಮೆಂಬರ್ ಸೆಕ್ರೆಟರಿಯನ್ನ ಕೂಡ ಇಲ್ಲಿ ಕೇಂದ್ರ ಸರ್ಕಾರನೇ ಇವರನ್ನ ಕೂಡ ನಾಮಿನೇಟ್ ಮಾಡ್ತದ. ದ ಸೆಂಟ್ರಲ್ ಗವರ್ಮೆಂಟ್ ಆಲ್ಸೋ ನಾಮಿನೇಟ್ಸ್ ಮೆಂಬರ್ ಸೆಕ್ರೆಟರಿ. ಇದು ಕೂಡ ಕೇಂದ್ರ ಸರ್ಕಾರ ಇವರನ್ನು ಕೂಡ ನಾಮನಿರ್ದೇಶನ ಮಾಡ್ತದ, ಮೆಂಬರ್ ಸೆಕ್ರೆಟರಿ ಸದಸ್ಯ ಕಾರ್ಯದರ್ಶಿಯನ್ನ. he or she should either an expert in the field of management or an organization or an office who is a member. ಅಂದ್ರೆ ಸಾಮಾನ್ಯವಾಗಿ ಯಾರು ಈ ಒಂದು ಸಮಿತಿಯ ಅಥವಾ ಈ ಒಂದು ಆಯೋಗದ ಒಂದು ಸದಸ್ಯರು ಮೆಂಬರ್ ಸೆಕ್ರೆಟರಿ ಆಗಿರ್ತಾರಲ್ಲ ಅವ್ರಿಗೆ ಏನ್ ನಾಲೆಜ್ ಇರ್ಬೇಕು ಅಂತಂದ್ರೆ ಅವನು ಅಥವಾ ಅವಳು ಯಾರು ಇರ್ಬೋದು. ಇಲ್ಲಿ ಮೆಂಬರ್ ಸೆಕ್ರೆಟರಿ ಗಂಡಸುನು ಇರ್ಬೋದು ಅಥವಾ ಹೆಂಗಸುನು, ಪುರುಷ ಇರ್ಬೋದು ಅಥವಾ ಮಹಿಳೆ ಇರ್ಬೋದು. ಅವರು ಕೂಡ ಏನಿರ್ಬೇಕು ಅಂತಂದ್ರೆ ಇವರು ನಿರ್ವಹಣಾ ಕ್ಷೇತ್ರದಲ್ಲಿ ಮ್ಯಾನೇಜ್ಮೆಂಟ್ ಫೀಲ್ಡ್ ಅಲ್ಲಿ ಅಂದ್ರೆ ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವರು ತುಂಬಾ ಅದರಲ್ಲಿ ಅನುಭವವನ್ನ ಹೊಂದಿರಬೇಕು. ದೆನ್ ಆನ್ ಆರ್ಗನೈಸೇಷನ್ ಅಂದ್ರೆ ಸಂಘ ಸಂಸ್ಥೆಗಳಲ್ಲಿ ಕೂಡ ಒಂದು ಪರಿಣಿತಿಯನ್ನು ಹೊಂದಿದವರು ಇರಬೇಕು. ಮತ್ತು ಇವರು ಏನಾದ್ರು ಯಾವ್ದಾದ್ರು ಒಂದು ಆಫೀಸ್ ಅಲ್ಲಿ ಅಂದ್ರೆ ಸಾಮಾನ್ಯವಾಗಿ ಮೆಂಬರ್ ಸೆಕ್ರೆಟರಿ ಇವರೆಲ್ಲ ಏನಿರ್ತಾರಂತಂದ್ರೆ ಇವರು IAS KS ಕ್ರೇಡರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇದಿರ್ತಾರೆ. ಇವರು ಆಫೀಸ್ ಬೇರರ್ಸ್ ಇರ್ತಾರ. ಯಾವ್ದಾದ್ರು ಆಫೀಸ್ ನಲ್ಲಿ ಅಥವಾ ಸಂಸ್ಥೆನಲ್ಲಿ ಇವ್ರು ಏನಾಗಿರ್ಬೇಕು ಅಂತಂದ್ರೆ ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ಬೇಕು. ಅಂತ ಅಧಿಕಾರಿಯನ್ನ ಒಂದು 3 ವರ್ಷದಗೋಸ್ಕರ ಅಂದ್ರೆ ಸಮಿತಿಯ ಒಂದು ಕಾಲಾವಧಿ ಎಷ್ಟಿರ್ತಂತಂದ್ರೆ 3 ವರ್ಷ ಇರ್ತದ. ಆ 3 ವರ್ಷದಗೋಸ್ಕರ ಅವರನ್ನ ಏನ್ ಮಾಡ್ತಾರಂತಂದ್ರೆ ಕೇಂದ್ರ ಸರ್ಕಾರ ನಾಮನಿರ್ದೇಶನ ಮಾಡಿ ಅವರನ್ನ ಮೆಂಬರ್ ಸೆಕ್ರೆಟರಿ ಅಂತ ಹೇಳಿ ಈ ಒಂದು ಸಮಿತಿಗೆ ಅಥವಾ ಆಯೋಗಕ್ಕೆ ನಿರ್ದೇಶನ ಮಾಡ್ತದೆ ಅಂತ ಹೇಳಿ ಹೇಳ್ಬಹುದು. ದೆನ್ ದ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂದ್ರೆ ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಕೆಲವೊಂದು ಕಾರ್ಯಗಳನ್ನ ನೋಡೋಣ. ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್. ಫಸ್ಟ್ ಒನ್ ದ ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್. ಇದು ಏನ್ ಮಾಡ್ತಂತಂದ್ರೆ ವಿಚಾರಣೆ ಮತ್ತು ತನಿಖೆಯನ್ನ ಮಾಡ್ತಕ್ಕಂತ ಒಂದು ಕಾರ್ಯವನ್ನ ಮಾಡ್ತದ. ಯಾವ ರೀತಿಯಾಗಿ ವಿಚಾರಣೆ ಮತ್ತು ತನಿಖೆಯನ್ನ ಮಾಡ್ತದ ಅಂತಂದ್ರೆ ದ ಕಮಿಷನ್ ಫಾರ್ ದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಎಂಜಾಯ್ಸ್ ದ ಪವರ್ ಆಫ್ ಸಿವಿಲ್ ಕೋರ್ಟ್. ಅಂದ್ರೆ ಆಗ್ಲೇ ನಾವು ಚರ್ಚೆ ಮಾಡಿದ ಹಾಗೆ ಇದೇನು ಒಂದು ಸಿವಿಲ್ ನಾಗರಿಕ ನ್ಯಾಯಾಲಯಕ್ಕೆ ಇರುವಂತ ಎಲ್ಲ ಅಧಿಕಾರಗಳನ್ನು ಹೊಂದಿರೋದ್ರಿಂದ ಇಟ್ ಇನ್ವೆಸ್ಟಿಗೇಟ್ಸ್ ಅಂಡ್ ಎಕ್ಸಾಮೈನ್ಸ್ ದ ಮ್ಯಾಟರ್ಸ್ ರಿಲೇಟೆಡ್ ಟು ದ ಸೇಫ್ಗಾರ್ಡ್ಸ್ ಎನ್ಶ್ಯೂರ್ಡ್ ಫಾರ್ ಫೆಮಿನೈನ್ ಸೊಸೈಟಿ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಂದ್ರೆ ಸಾಮಾನ್ಯವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗವು ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಹೊಂದಿದೆ ಅಂತ ಹೇಳ್ತೀವಿ. ಆಮೇಲೆ ಇದು ಭಾರತ ಸಂವಿಧಾನದ ಅಡಿಯಲ್ಲಿ ಸ್ತ್ರೀಲಿಂಗ ಅಂದ್ರೆ ಸ್ತ್ರೀಯರು, ಫೆಮಿನೈನ್ ಸ್ತ್ರೀಯರಿಗೆ ಸಂಬಂಧಪಟ್ಟಂತಂದ್ರೆ ಸ್ತ್ರೀಯರು ಅಂತಂದ್ರೆ ನಮ್ಮ ಸಮಾಜದ ಎಲ್ಲ ಸ್ತ್ರೀಯರು, ಎಲ್ಲ ಒಂದು ಸ್ತ್ರೀಲಿಂಗ ಸಮಾಜಕ್ಕೆ ಖಾತ್ರಿಪಡಿಸಿದ ಸುರಕ್ಷತೆಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನ ತನಿಖೆ ಮಾಡ್ತಂದ್ರೆ ಮಹಿಳೆಯರಿಗಾಗಿನೇ ಇರ್ತಕ್ಕಂಥ ಅಥವಾ ಮಹಿಳಾ ಸೊಸೈಟಿ ಅಥವಾ ಮಹಿಳಾ ಸಮಾಜಕ್ಕೆ ಇರ್ತಕ್ಕಂಥ ಎಲ್ಲ ಕಾನೂನುಗಳು
ಅಂದ್ರೆ ಭಾರತ ಸಂವಿಧಾನದಲ್ಲಿ ಹೇಳಿದ ಹಾಗೆ ಅವರಿಗೆ ಅವರ ಸುರಕ್ಷತೆಗಾಗಿ ಇರ್ತಕ್ಕಂಥ ಎಲ್ಲಾ ಒಂದು ವಿಷಯಗಳನ್ನ ಅವ್ರು ಏನ್ ಮಾಡ್ತಾರಂತಂದ್ರೆ ಈ ಮಹಿಳಾ ಆಯೋಗ ತನಿಖೆಯನ್ನ ಮಾಡ್ತದ ಮತ್ತು ಅದರ ಪ್ರಕಾರ ಪರಿಶೀಲನೆ ಮಾಡಿ ತನಿಖೆಯನ್ನ ಮಾಡ್ತಾ ಅಂತ ಹೇಳಿ ಹೇಳ್ಬಹುದು. ದೆನ್ ಇಟ್ ಟು ಕಂಪ್ಲೇಂಟ್ ಸೋ ಮೋಟೋ notice of issue related the non-implementation of laws and non-enforcement of laws and non-compliance policy decisions. Decision guidance enacted and aimed at mitigating hardships, ensuring the welfare and take up issues arising out of matter with the concerned authorities. ಅಂದ್ರೆ ಸಾಮಾನ್ಯವಾಗಿ ಅಷ್ಟೇ ಅದು ಒಂದು ಸಂವಿಧಾನದಲ್ಲಿ ಹೇಳಿದ ಹಾಗೆ ಒಂದು ಮಹಿಳಾ ಸಮಾಜಕ್ಕೆ ಇರ್ತಕ್ಕಂತ ಎಲ್ಲಾ ಒಂದು ಸುರಕ್ಷತೆಗೆ ಸಂಬಂಧಪಟ್ಟಂತ ಕಾನೂನುಗಳ ಜೊತೆ ಕೆಲಸ ಮಾಡಿದ್ರು ಕೂಡ ಮತ್ತಿದು ಏನ್ ಮಾಡ್ತಂತಂದ್ರೆ ಸ್ವಮೋಟೋದಿಂದ ಏನ್ ಮಾಡ್ತಂತ ನೋಟಿಸ್ಗಳನ್ನ ಹೊರಡಿಸ್ತದ. ಅದು ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಸ್ವಮೋಟೋ ನೋಟಿಸ್ಗಳನ್ನ ಯಾಕೆ ಹೊರಡಿಸ್ತದ ಇದು ಅಂತಂದ್ರೆ ಸಾಮಾನ್ಯವಾಗಿ ಯಾವ ನಿಟ್ಟಿನಲ್ಲಿ ಅಂತಂದ್ರೆ ಒಂದು ಕಾನೂನುಗಳನ್ನ ಅನುಷ್ಠಾನಗೊಳಿಸದಿರುವುದು. ಸಾಮಾನ್ಯವಾಗಿ ಕಾನೂನುಗಳು ಇರ್ತಾವ ಮಹಿಳೆಯರಿಗಾಗಿ ಕಾನೂನುಗಳು ಇದ್ರೂ ಕೂಡ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡದೇ ಇರುವಂತ ಸಂದರ್ಭದಲ್ಲಿ ಮತ್ತು ಕಾನೂನುಗಳನ್ನ ಜಾರಿಗೊಳಿಸದಿರುವುದು. ಕಾನೂನುಗಳು ಇದ್ರೂ ಕೂಡ ಜಾರಿಗೊಳಿಸೋದಿಲ್ಲ. ಎಷ್ಟೋ ಅನುಕೂಲಗಳದಾವ ಅವರಿಗೆ, ಆದ್ರೂ ಕೂಡ ಮಹಿಳೆಯರಿಗಾಗಿ ಅವು ಗೊಳಿಸ್ಲಿಲ್ಲ ಅಂತಂದ್ರೆ ದೆನ್ ನೀತಿ ನಿರ್ಧಾರಗಳನ್ನ ಅನುಸರಿಸದೆ ಇರುವುದು. ಅಂದ್ರೆ ಸಾಮಾನ್ಯಂತ ನೀತಿ ಧೋರಣೆಗಳು ಅಥವಾ ನೀತಿ ನಿರ್ಧಾರಗಳು ಏನಿರ್ತಾವಲ್ಲ ಅವುಗಳನ್ನು ಕೂಡ ಅನುಸರಿಸಲಿಲ್ಲ ಅಂತ ಅನ್ನುವಂತ ಒಂದು ನಿಟ್ಟಿನಲ್ಲಿ ದೆನ್ ಜಾರಿಗೊಳಿಸಿದ ಮಾರ್ಗಸೂಚಿಗಳು ಮತ್ತು ಕಲ್ಯಾಣವನ್ನ ಖಾತ್ರಿಪಡಿಸುವ ಕಷ್ಟಗಳನ್ನ ತಗ್ಗಿಸುವ ಗುರಿಯನ್ನು ಹೊಂದಿರುವ ಸಮಸ್ಯೆಗಳ ಬಗ್ಗೆ ಇದು ಸಂಬಂಧಪಟ್ಟಂತ ಅಧಿಕಾರಿಗಳು ದೂರುಗಳನ್ನ ತೆಗೆದುಕೊಂಡು ಮತ್ತು ನಂತರ ವಿಷಯದಿಂದ ಉದ್ಭವಿಸುವ ಸಮಸ್ಯೆಗಳನ್ನ ತೆಗೆದುಕೊಳ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಇದೇನ್ ಮಾಡ್ತಂತಂದ್ರೆ ಕಮಿಷನ್ ಏನ್ ಮಾಡ್ತಂತಂದ್ರೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅಂತ ಹೇಳಿ ಅವರು ಸೀಟಿಂಗ್ ಮಾಡ್ತಾರೆ. ಸೀಟಿಂಗ್ ಅಂದ್ರೆ ಮೀಟಿಂಗ್ ಮಾಡಿ ಈ ತರದ ಎಲ್ಲ ಏನ್ ಕುಂದುಕೊರತೆಗಳು ಇರ್ತಾವಲ್ಲ ಈ ಎಲ್ಲಾ ಕುಂದುಕೊರತೆಗಳು ಮಹಿಳೆಗೆ ಸಂಬಂಧಪಟ್ಟಂತ ಎಲ್ಲ ಕುಂದುಕೊರತೆಗಳು ಅಥವಾ ಕಂಪ್ಲೇಂಟ್ಸ್ ಬಂದಿರ್ತಾವ ಬೇರೆ ಬೇರೆ ರಾಜ್ಯದಿಂದ, ಆ ಕಂಪ್ಲೇಂಟ್ಸ್ ಗಳನ್ನ ಎಲ್ಲ ಚರ್ಚೆ ಮಾಡಿ ಅವುಗಳಿಗೆ ಯಾವ ರೀತಿಯಾದಂತ ಒಂದು ಪರಿಹಾರ ಕೊಡ್ಬೇಕನ್ನುವಂತ ಒಂದು ವಿಚಾರ ಮಾಡಿದ್ಮೇಲೆ ಅವರು ಆತರ ಒಂದು ಕಂಪ್ಲೇಂಟ್ ಬಂದದಕ್ಕೂ ರೆಸ್ಪಾನ್ಸ್ ಮಾಡ್ತಾರ. ಆತರ ಕಂಪ್ಲೇಂಟ್ ಬರ್ಲಾದಂತ ಸಂದರ್ಭದಲ್ಲಿ ಇವ್ರಿಗೆ ಏನಾದ್ರೂ ಗೊತ್ತಾದ್ರೆ, ಈ ಸಮಿತಿ ಏನಾದ್ರೂ ಗೊತ್ತಾದ್ರೆ ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತ ಕಾನೂನುಗಳಿರ್ಬೋದು ಅವುಗಳನ್ನ ಸರಿಯಾಗಿ ಅನುಷ್ಠಾನಗೊಳಿಸದೇ ಇರ್ಬೋದು, ಸರಿಯಾಗಿ ಜಾರಿಗೊಳಿಸದೇ ಇರ್ಬೋದು, ಅಥವಾ ನೀತಿ ನಿರ್ಧಾರಗಳನ್ನ ಅನುಸರಿಸದೇ ಇರ್ಬೋದು, ಅಥವಾ ಮಾರ್ಗಸೂಚಿ ಅಂದ್ರೆ ಅವರು ಸಮಾಜ ಕಲ್ಯಾಣಕ್ಕಾಗಿ ಅವ್ರಿಗೆ ಮಾರ್ಗಸೂಚಿಗಳದಾವ ಗೈಡ್ಲೈನ್ಸ್, ಆ ಗೈಡ್ಲೈನ್ಸ್ ಕೂಡ ಅವರು ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಮತ್ತು ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ತಗ್ಗಿಸುವಂತ ಗುರಿಯಲ್ಲಿ ಏನಾದ್ರೂ ಅವರು ಮಾಡ್ಲಿಲ್ಲ ಬೇರೆ ಅಧಿಕಾರಿಗಳು ಅಂದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಮಹಿಳೆಯರಿಗೆ ಎಲ್ಲಾ ಇಲಾಖೆಗಳಲ್ಲಿ ಕೂಡ ಅವರಿಗೆ ಬೇರೆ ಬೇರೆ ಈಗ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ಅಥವಾ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಆಮೇಲೆ ಬೇರೆ ಬೇರೆ ರೀತಿಯಂತ ಏನ್ ಇಲಾಖೆಗಳದಾವಲ್ಲ ಪ್ರತಿಯೊಂದು ಇಲಾಖೆಯಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ಏನ್ ಅನುಕೂಲಗಳದಾವ ಅವುಗಳನ್ನೆಲ್ಲಾ ಸರಿಯಾಗಿ ಜಾರಿಗೊಳಿಸ್ಲಿಲ್ಲ ಅಂತಂದ್ರೆ ಅಂತ ನಿಟ್ಟಿನಲ್ಲಿ ಸೋಮೋಟೋದಿಂದ ಅವ್ರು ಏನ್ ಮಾಡ್ತಾರಂತಂದ್ರೆ ನೋಟಿಸ್. ಸೋಮೋಟೋ ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಇವರೇ ಏನ್ ಮಾಡ್ತಾರಂತಂದ್ರೆ ಅವ್ರಿಗೆ ನೀವು ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳಿಗೆ ಇವರು ನೋಟಿಸ್ ಕಳಿಸಿ ಅದನ್ನ ಜಾರಿಗೊಳಿಸುವಂತೆ ಕಾರ್ಯವನ್ನ ಮಹಿಳಾ ಆಯೋಗ ಮಾಡ್ತದ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ನೆಕ್ಸ್ಟ್ ಬಂದು ಆಕ್ಷನ್ ರಿಸರ್ಚ್ ಅಂದ್ರೆ ಕ್ರಿಯಾ ಸಂಶೋಧನೆಯನ್ನ ಕೂಡ ಇದು ಈ ಸಂಸ್ಥೆ ಈ ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಮಾಡ್ತದ. ಆಕ್ಷನ್ ರಿಸರ್ಚ್ NCW members take a part in planning process of socio-economic development of women, propose measures to encourage their representation in all spheres and review their advancement. ಅಂದ್ರೆ ಸಾಮಾನ್ಯವಾಗಿ ಇದು ಕೂಡ ಒಂದು ಆಕ್ಷನ್ ರಿಸರ್ಚ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ. ಯಾಕೆ ಅಂತಂದ್ರೆ NCW ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇದು ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ವಿಕಾಸಕ್ಕಾಗಿ. ಯಾಕೆ ಅಂತಂದ್ರೆ ಸಮಸ್ಯೆಗಳಿರೋದು ಅಥವಾ ಮಹಿಳೆಯರಿಗೆ ಒಂದು ಏನಂತೀವಿ ಅಂತಂದ್ರೆ ಮಹಿಳೆಯರಂತಂದ್ರೆ ವಲ್ನರೇಬಲ್ ಸೆಕ್ಷನ್ ಅಂತ ಅಂತೀವಿ ನಾವು, ಅವರ ಒಂದು ಉದ್ಧಾರಕ್ಕಾಗಿ ಅಂದ್ರೆ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಉದ್ಧಾರಕ್ಕಾಗಿ ಇರ್ತಕ್ಕಂತ ಏನೋ ಒಂದು ಕುಂದುಕೊರತೆಗಳಿರ್ಬೋದು ಅಥವಾ ಸಮಸ್ಯೆಗಳಿರ್ಬೋದು ಅಂತವುಗಳನ್ನ ತಿಳ್ಕೊಳ್ಳಿಕ್ಕೆ ಇದೇನ್ ಮಾಡ್ತಂತಂದ್ರೆ ಅವರ ಒಂದು ಸಾಮಾಜಿಕ ಮತ್ತು ಆರ್ಥಿಕ ವಿಕಾಸಕ್ಕಾಗಿ ಇದು ಏನ್ ಮಾಡ್ತಂತಂದ್ರೆ ಹಲವಾರು ಒಂದು ಏನ್ ಮಾಡ್ತಂತಂದ್ರೆ ಕ್ರಿಯಾ ಸಂಶೋಧನೆಗಳನ್ನ ಕೈಗೊಳ್ತದ. ಆಮೇಲೆ ಹಲವಾರು ಅಭಿವೃದ್ಧಿ ಯೋಜನಾ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ತದ. ದೆನ್ it also examined the safeguards provided for women in constitution and other laws, study their working, recommend amendments to meet any inadequacies or deficiencies
ಅಂಡ್ ಅಡ್ವೊಕೇಟ್ ಮೆಜರ್ಸ್ ಫಾರ್ ಇಫೆಕ್ಟಿವ್ ಇಂಪ್ಲಿಮೆಂಟೇಷನ್. ಇವುಗಳನ್ನ ಸ್ಟಡಿ ಮಾಡಿ, ಇವುಗಳನ್ನ ಅಧ್ಯಯನ ಕೈಗೊಂಡು ಇದು ಏನ್ ಮಾಡ್ತಂತಂದ್ರೆ ಸಂವಿಧಾನಾತ್ಮಕವಾಗಿ ಅಥವಾ ಸಂವಿಧಾನದಲ್ಲಿ ಮಹಿಳೆಯರಿಗೆ ಒದಗಿಸಲಾದಂತ ಒಂದು ಸುರಕ್ಷತೆಗಳು ಏನಿದಾವಲ್ಲ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದ. ಮತ್ತು ಇತರ ಕಾನೂನುಗಳು ಮತ್ತು ಅದರ ಕಾರ್ಯವನ್ನ ಅಧ್ಯಯನ ಮಾಡಿ ಯಾವುದೇ ಅಸಮರ್ಪಕತೆ ಅಥವಾ ನ್ಯೂನ್ಯತೆಗಳು ಪೂರೈಸಲು ತಿದ್ದುಪಡಿಗಳನ್ನ ಶಿಫಾರಸು ಮಾಡ್ತದೆ. ಅಂದ್ರೆ ಮಹಿಳೆಯರಿಗಾಗಿರ್ತಕ್ಕಂಥ ಏನು ಸಂವಿಧಾನಾತ್ಮಕವಾಗಿ ಏನು ಕಾನೂನುಗಳದಾವ, ನೀತಿಗಳದಾವಲ್ಲ, ಆ ನೀತಿಗಳನ್ನ ಪರಿಶೀಲನೆ ಮಾಡಿ ಮಹಿಳೆಯರ ಒಂದು ಸುರಕ್ಷತೆಗಾಗಿ ಅಧ್ಯಯನದ ಮೂಲಕ ಪರಿಶೀಲನೆ ಮಾಡಿ ಏನ್ ಮಾಡ್ತಾರಂತಂದ್ರೆ ಅವರಿಗೆ ಒಂದು ಅಸಮರ್ಪಕತೆ ಏನಾದ್ರೂ ಕಂಡು ಬಂದ್ರೆ ಅಥವಾ ನ್ಯೂನ್ಯತೆ ಏನಾದ್ರೂ ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ಇವರು ಒಂದ್ ಏನ್ ಮಾಡ್ತಾರಂತಂದ್ರೆ ಒಂದು ಶಿಫಾರಸನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಿ ಒಂದು ಪರಿಣಾಮಕಾರಿಯಾದಂತ ಒಂದು ಅನುಷ್ಠಾನಕ್ಕೆ ಕ್ರಮಗಳನ್ನ ಸೂಚನೆ ಇದು ಮಾಡ್ತದ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ದೆನ್ ಲೀಗಲ್ ಇಂಟರ್ವೆನ್ಷನ್ ಅಂದ್ರೆ ಕಾನೂನಾತ್ಮಕವಾಗಿ ಇದು ಹಸ್ತಕ್ಷೇಪವನ್ನ ಮಾಡ್ತದ. ಯಾಕೆ ಅಂತಂದ್ರೆ ನಾವು ಆಗ್ಲೇ ಹೇಳಿದ ಹಾಗೆ ನಾಗರಿಕ ನ್ಯಾಯಾಂಗದ ಅಧಿಕಾರವನ್ನು ಹೊಂದಿರೋದ್ರಿಂದ ಇದಕ್ಕೆ ಕಾನೂನಾತ್ಮಕವಾಗಿ ಹಸ್ತಕ್ಷೇಪವನ್ನ ಮಾಡುವಂತ ಒಂದು ಅಧಿಕಾರ ಈ ಒಂದು ಕಮಿಷನ್ಗೆ ಕೊಟ್ಟಿದೆ. ಒಂದು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆಕ್ಟ್ ಇದೆಯಲ್ಲ, ಆ ಆಕ್ಟ್ ಕೆಳಗಡೆ ಏನಾಗಿದೆ ಅಂತಂದ್ರೆ ಇವರಿಗೆ ಸಿವಿಲ್ ಕೋರ್ಟಿನ ಒಂದು ಅಧಿಕಾರ ಇವ್ರಿಗೆ ಇರೋದ್ರಿಂದ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಕಾನೂನಾತ್ಮಕವಾಗಿ ಎಲ್ಲ ವಿಷಯಗಳು ಮಹಿಳೆಯರಿಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳಲ್ಲಿ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಇಂಟರ್ವೆನ್ಷನ್ ಮಾಡಿ ಮಹಿಳೆಯರಿಗೆ ಒಂದು ಪರಿಹಾರವನ್ನ ತಂದು ಕೊಡ್ತಾರ ಅಂತ ಹೇಳಿ ಹೇಳ್ಬಹುದು. ಇನ್ ದ್ಯಾಟ್ ಪರಿವಾರಿಕ್ ಮಹಿಳಾ ಲೋಕ್ ಅದಾಲತ್ ಈಸ್ ಆನ್ ಇನೋವೇಟಿವ್ ಕಾಂಪೋನೆಂಟ್ ವಿತ್ ಇಟ್ಸ್ ರೂಟ್ಸ್ ಇನ್ ದ ಟ್ರೆಡಿಷನಲ್ ನ್ಯಾಯ ಪಂಚಾಯತ್. ಅಂದ್ರೆ ಈ ಒಂದು ನ್ಯಾಯಾಂಗಿಕವಾದಂತ ಅಥವಾ ಕಾನೂನಾತ್ಮಕವಾದಂತ ಒಂದು ಹಸ್ತಕ್ಷೇಪವನ್ನ ಮಾಡುವಾಗ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಈ ಸಮಿತಿ ಆಯೋಗದ ಜೊತೆಗೆ ಒಂದ್ ಏನ್ ಮಾಡ್ಕೊಂಡಾರ ಅಂತಂದ್ರೆ ಪರಿವಾರಿಕ ಮಹಿಳಾ ಲೋಕ್ ಅದಾಲತ್ ಅಂತಂದ್ರೆ ಜನತಾ ನ್ಯಾಯಾಲಯ ಅಂತ ಕರಿತೀವಲ್ಲ, ಲೋಕ್ ಅದಾಲತ್ ಅಂತ ಹೇಳಿ. ಇದು ಏನು ಅಂತಂದ್ರೆ ಪರಿವಾರಿಕ ಮಹಿಳಾ ಲೋಕ್ ಅದಾಲತ್ ಅಂದ್ರೆ ಮಹಿಳೆಗೆ ಸಂಬಂಧಪಟ್ಟಂತ ಅಥವಾ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದು ಪರಿವಾರಿಕ ಮಹಿಳಾ ಲೋಕ್ ಅದಾಲತ್ ಅನ್ನ ಇದು ಏನ್ ಮಾಡಿದೆ ಅಂತಂದ್ರೆ ಒಂದು ಸಾಂಪ್ರದಾಯಿಕ ನ್ಯಾಯ ಪಂಚಾಯತಿಗಳಲ್ಲಿ ಯಾವ ರೀತಿ ಇತ್ತಲ್ಲ, ಅಂದ್ರೆ ಏನಾರ ಸಮಸ್ಯೆ ಬಂದಾಗ ನೋಡ್ಬೋದು ನೀವು ನ್ಯಾಯ ಪಂಚಾಯತಿ ಒಂದು ಕಾನ್ಸೆಪ್ಟ್ ಅನ್ನ ನೀವು ನೋಡುವಾಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಅಥವಾ ಎಲ್ಲೇನೋ ಮೊದ್ಲಿನ ಕಾಲದಲ್ಲಿ ಏನಿತ್ತು ಅಂತಂದ್ರೆ ಇದು ಕೋರ್ಟ್ಗಿಂತ ಪೂರ್ವದಲ್ಲಿ ಸಾಮಾನ್ಯವಾಗಿ ಪಂಚರು ಅಂತ ಹೇಳಿ ಕರಿತೀವಿ ನಾವು. It created by NCW for readdressal and speedy disposal of cases. ಅಂದ್ರೆ ಇದನ್ನ ಯಾಕೆ ಅವರು ರಚನೆ ಮಾಡ್ಕೊಂಡ್ರು ಅಂತಂದ್ರೆ ಇಡೀ ಎಲ್ಲಾ ಒಂದು ದೇಶದ ವಿಚಾರಗಳನ್ನ ಈ ಒಂದೇ ಸಮಿತಿ ನೋಡ್ಕೊಳ್ಳಿಕ್ಕೆ ಸ್ವಲ್ಪ ಏನಾಗಬಹುದು ಅಂತಂದ್ರೆ ಕೇಸಸ್ಗಳು ಪೆಂಡಿಂಗ್ ಆಗ್ಬಹುದು. ಆ ಪೆಂಡಿಂಗ್ ಕೇಸ್ಗಳನ್ನ ತ್ವರಿತವಾಗಿ ವಿಲೇವಾರಿಯನ್ನ ಮಾಡ್ಲಿಕ್ಕೆ ಮತ್ತು ಪ್ರಕರಣಗಳ ಪರಿಹಾರ ರಿಅಡ್ರೆಸಲ್ ಅಂದ್ರೆ ತುರ್ತಾಗಿ ಕೆಲವೊಂದು ಕೇಸ್ಗಳು ಇರ್ತಾವ. ತುರ್ತಾದಂತ ಕೇಸ್ಗಳು ಬಹಳ ಆದಾಗ ಅಥವಾ ತುಂಬಾ ಜಾಸ್ತಿ ಆದಾಗ ಈ ಕಮಿಟಿ 7 ಜನ ಇರುವಂತ ಒಂದು ಕಮಿಟಿಗೆ ಸ್ವಲ್ಪ ಏನಾಗ್ತಂತ ಕೆಲಸದ ಬರ್ಡನ್ ಆಗಿ ಅವು ಪೆಂಡಿಂಗ್ ಕೇಸ್ಗಳು ಉಳಿಬಹುದು. ಆ ಒಂದು ನಿಟ್ಟಿನಲ್ಲಿ ಒಂದು ಪೆಂಡಿಂಗ್ ಇರ್ಲಾರ್ದೆ ಎಲ್ಲರಿಗೂ ಕೂಡ ಬೇಗನೆ ಒಂದು ಏನು ಪರಿಹಾರ ಸಿಗ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮತ್ತು ತ್ವರಿತವಾಗಿ ಕೇಸುಗಳು ವಿಲೇವಾರಿ ಆಗ್ಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಪರಿವಾರಿಕ ಮಹಿಳಾ ಲೋಕ್ ಅದಾಲತ್ ಅನ್ನ ಒಂದು NCW ಏನ್ ಮಾಡಿದ ರಚನೆ ಮಾಡಿದೆ ಅಂತ ಹೇಳಿ ನಾವು ಹೇಳ್ಬಹುದು. ಅಂಡ್ ಸ್ಪೀಡಿ ಡಿಸ್ಪೋಸಲ್ ಆಫ್ ಕೇಸಸ್ ಇಟ್ ಹ್ಯಾಸ್ ಟೇಕನ್ ಅಪ್ 7,500 ಕೇಸಸ್ ಸೋ ಫಾರ್. ನೋಡಿ, ಸಾಮಾನ್ಯವಾಗಿ 7,500 ಕೇಸಸ್ ಗಳನ್ನ ಏನ್ ಮಾಡಿದೆ ಅಂತಂದ್ರೆ ಇದು ತೆಗೆದುಕೊಂಡು ತನ್ನ ಒಂದು ಪರಿಹಾರಾತ್ಮಕವಾದಂತ ಒಂದು ಸಲಹೆಗಳನ್ನ ಇರಬಹುದು ಅಥವಾ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ
ಇದು ಮಾಡ್ತಾ ಇದೆ ಅಂತ ಹೇಳಿ ಹೇಳ್ಬೋದು. The essential feature of PMLA is cordial mutual settlement of flexibility in implementation, aiming to empower women in justice delivery mechanism. ಅಂದ್ರೆ ಈ ಒಂದು ಪರಿವಾರಿಕ ಮಹಿಳಾ ಲೋಕ್ ಅದಾಲತ್ ಏನ್ ಮಾಡ್ತದ ಅಂತಂದ್ರೆ ಇದ್ರ ಮುಖ್ಯವಾದಂತ ಲಕ್ಷಣ ಏನಂತಂದ್ರೆ ಸೌಹಾರ್ದಯುತವಾದಂತ ಪರಸ್ಪರ ವಸಾಹತು ಮತ್ತು ಅನುಷ್ಠಾನದಲ್ಲಿ ನಮ್ಯತೆ, ಇದು ನ್ಯಾಯ ವಿತರಣಾ ಕಾರ್ಯವಿಧಾನದಲ್ಲಿ ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತ ಒಂದು ಗುರಿಯನ್ನ ಹೊಂದಿ ತನ್ನ ಕಾರ್ಯವನ್ನ NCW ಅಡಿಯಲ್ಲಿ ಇದು ಯಾವುದು ಪರಿವಾರಿಕ ಮಹಿಳಾ ಲೋಕ್ ಅದಾಲತ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬಹುದು. ಹಾಗೇನೆ ದ ಕಮಿಷನ್ ಶಾಲ್ ಪರ್ಫಾರ್ಮ್ ಆಲ್ ಆರ್ ಎನಿ ಆಫ್ ದ ಫಾಲೋವಿಂಗ್ ಫಂಕ್ಷನ್ಸ್. ಇವೆಲ್ಲ ಮೇಲಿನ ಏನು ಪರ್ಟಿಕ್ಯುಲರ್ ಆದಂತ ಒಂದು 3 ಅಂಶಗಳ ಏನ್ ಕಾರ್ಯಗಳನ್ನ ಬಿಟ್ಟು ಮತ್ತೆ ಬೇರೆ ಬೇರೆ ಯಾವುದೇ ಕೆಲಸವನ್ನು ಕೂಡ ಇದು ಅಂದ್ರೆ ಯಾವುದೇ ಕೆಲಸ ಅಂತಂದ್ರೇನು ಅದು ಮಹಿಳೆಯರಿಗೆ ಸಂಬಂಧಪಟ್ಟಂತ ಕೆಲಸವನ್ನೇ ಮಾಡ್ತದ, ಅವುಗಳನ್ನು ಕೂಡ ಇಲ್ಲಿ ಕೆಳಗೆ ಪ್ರಸ್ತಾಪಿಸಬಹುದು. ಫಸ್ಟ್ ಒನ್, ಇನ್ವೆಸ್ಟಿಗೇಷನ್ ಅಂಡ್ ಎಕ್ಸಾಮಿನೇಷನ್. ಅಂದ್ರೆ ಒಂದು ಸಾಮಾನ್ಯವಾಗಿ ಒಂದು ಮಹಿಳೆಯರಿಗೆ ಸಂಬಂಧಪಟ್ಟಂತ ಏನಾದ್ರೂ ಕಂಪ್ಲೇಂಟ್ಸ್ ಬಂದಾಗ ಅಥವಾ ಏನಾದ್ರೂ ತೊಂದರೆಗಳು ಅಂತ ಹೇಳಿ ಈ ತರದ ಒಂದು ಕಂಪ್ಲೇಂಟ್ಸ್ ಬರ್ತಾವ ಕಮಿಷನ್ ಸೋಮೋಟೋ ಯಾವಾಗ ಹೋಗ್ತಂತ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಮಹಿಳೆಯರ ಪರವಾಗಿ ಅಥವಾ ಕಾನೂನುಗಳು ಜಾರಿಗೊಳಿಸ್ತಾ ಇಲ್ಲ ಅಂತಂದಾಗ ಅವ್ರು ಏನ್ ಮಾಡ್ತಾರ ಅಲ್ಲಿಂದಾನೆ ನೋಟಿಸ್ ಮಾಡ್ತಾರ ಸೋಮೋಟೋದಿಂದ. ಆದ್ರೆ ಇನ್ವೆಸ್ಟಿಗೇಷನ್ ಅಂಡ್ ಎಕ್ಸಾಮಿನೇಷನ್ ಯಾವಾಗ ಮಾಡ್ತಾರ ಅಂತಂದ್ರೆ ಸಾಮಾನ್ಯವಾಗಿ ಮಹಿಳೆಯರಿಂದ ಏನು ಸಮಸ್ಯೆಗೆ ಅಥವಾ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಅಥವಾ ಯಾವ್ದಾದ್ರು ಒಂದು ತೊಂದರೆಗೆ ಒಳಗಾದಂತ ಮಹಿಳೆಯರು ಏನ್ ಮಾಡ್ತಾರಂತಂದ್ರೆ ನ್ಯಾಯಕ್ಕಾಗಿ ಅವರು ಒಂದು ಕಮಿಷನ್ ಅನ್ನ ಮೊರೆ ಹೋಗ್ತಾರ, ಕಮಿಷನ್ಗೆ ಅರ್ಜಿಯನ್ನು ಸಲ್ಲಿಸ್ತಾರ. ಆ ಅರ್ಜಿಯನ್ನ ಸಲ್ಲಿಸಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಅವರು ಅವುಗಳನ್ನ ಕೈಗೆತ್ತಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತು ಅವುಗಳನ್ನ ಪರೀಕ್ಷೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸಾಮಾನ್ಯವಾಗಿ investigate and examine all matters relating to the safeguards provided for women under the constitution and other laws. ಅಂದ್ರೆ ಸಂವಿಧಾನದಲ್ಲಿ ಮತ್ತು ಇತರ ಕಾನೂನುಗಳಲ್ಲಿ ಮಹಿಳೆಯರಿಗಾಗಿ ಒಂದು ಸುರಕ್ಷತೆಯ ಏನು ಒಂದು ಸುರಕ್ಷತೆಗೆ ಸಂಬಂಧಪಟ್ಟಂತ ಏನ್ ಕಾನೂನುಗಳದಾವಲ್ಲ ಅವನ್ನೆಲ್ಲವನ್ನು ಕೂಡ ಏನ್ ಮಾಡ್ತಂತಂದ್ರೆ ತನಿಖೆಯನ್ನ ಮಾಡ್ತದೆ ಮತ್ತು ಅವುಗಳನ್ನ ಪರೀಕ್ಷೆ ಮಾಡುವಂತ ಕೆಲಸ ಈ ಒಂದು ಕಮಿಷನ್ ಮಾಡ್ತದ. ದೆನ್ ಪ್ರೆಸೆಂಟೇಷನ್ ಆಫ್ ರಿಪೋರ್ಟ್ಸ್, ಟೇಬಲ್ ರಿಪೋರ್ಟ್ಸ್ ಟು ದ central government every year and at such other times as the commission may deem fit, reports upon the working of those safeguards. ಅಂದ್ರೆ ಪ್ರತಿ ವರ್ಷ ಇದು ಏನ್ ಮಾಡ್ತಂತಂದ್ರೆ ತಾನು ಮಾಡಿದಂತ ಕೆಲಸದ ಕುರಿತು ಎಲ್ಲವನ್ನು ಒಂದು ವರದಿಯನ್ನ ಇದಕ್ಕೆ ಕಳಿಸದಂತಂದ್ರೆ ಒಂದು ಕೇಂದ್ರ ಸರ್ಕಾರಕ್ಕೆ ಕೊಡ್ತದ ಮತ್ತು ಆ ಕೇಂದ್ರ ಸರ್ಕಾರ ಏನ್ ಮಾಡ್ತಂತಂದ್ರೆ ಸೂಕ್ತ ಸಮಯಗಳಲ್ಲಿ ಇದು ಆಯೋಗ ಸೂಕ್ತವೆಂದು ಪರಿಗಣಿಸಬಹುದಾದ ಇತರ ಸಮಯಗಳಲ್ಲಿ ಸುರಕ್ಷತೆ ಕಾರ್ಯದ ಬಗ್ಗೆ ವರದಿಯನ್ನ ಕೊಡ್ತದೆ. ಅಂದ್ರೆ ಇದು ಅಂದ್ರೆ ಒಂದೇನು ಆಯೋಗ ಆಗಿದೆಯಲ್ಲ, ಆಯೋಗ ಸೂಕ್ತವಾದಂತ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನುವಂತ ತಮ್ಮನ್ನ ತಾವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪರಿಣಿತರು ಅನ್ಸ್ಕೊಳ್ಳುವಂತ ಅಥವಾ ಪರಿಣಿತರು ಒಂದು ಕೆಲಸ ಮಾಡ್ತಾ ಇದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅದೇನಾಗ್ತಂತಂದ್ರೆ ಸಮಯಕ್ಕೆ ಸರಿಯಾಗಿ ಇದು ಪ್ರತಿ ವರ್ಷ ತನ್ನ ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ತನ್ನ ಕೆಲಸ ಕಾರ್ಯಗಳ ಬಗ್ಗೆ ತಿಳಿಸ ಅಂತ ಹೇಳಿ ಹೇಳ್ಬಹುದು. ದೆನ್ ಶಿಫಾರಸುಗಳನ್ನ ಕೂಡ ಈ ಒಂದು ಸಂಸ್ಥೆ ಮಾಡ್ತದ. ಯಾರ್ಯಾರಿಗೆ ಶಿಫಾರಸು ಅಂತಂದ್ರೆ ಸಾಮಾನ್ಯವಾಗಿ ಮಹಿಳೆಯರ ಕುರಿತು ಒಂದು ಏನು ಸಂವಿಧಾನದಲ್ಲಿ ಹೇಳಿದಂತ ಒಂದು ಸುರಕ್ಷತೆ ಇರ್ಬೋದು, ಕಾನೂನುಗಳಿರ್ಬೋದು, ಅವುಗಳಲ್ಲಿ ಇರುವಂತ ಒಂದು ಏನು ಅಂತಂದ್ರೆ ಶಿಫಾರಸುಗಳನ್ನ ಮಾಡ್ತದ ಬೇರೆ ಬೇರೆ ಅವರಿಗೆ. ಮೇಕ್ ಇನ್ ಸಚ್ ರಿಪೋರ್ಟ್ಸ್, ಆ ತರದ ಒಂದು ರಿಪೋರ್ಟ್ಗಳನ್ನ ಸಪೋರ್ಟ್ ಇದು ಸಬ್ಮಿಟ್ ಆದ್ಮೇಲೆ ಅಥವಾ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರ ಅಥವಾ ಕೊಟ್ಟಂದ್ರೆ ಅದರಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಹಿಂಗಿಂಗ್ ಇರ್ಬೇಕು, ಈ ತರ ಇರ್ಬೇಕು, ಮಹಿಳೆಯರಿಗಾಗಿ ಈ ತರ ಮಾಡ್ಬೇಕು ಅನ್ನುವಂತ ಒಂದು ರಿಪೋರ್ಟ್ ಅಲ್ಲಿ ರೆಕಮೆಂಡೇಶನ್ಸ್ ಇರ್ತಾವ. ಆ ರೆಕಮೆಂಡೇಶನ್ಸ್ ಗಳನ್ನ ಏನ್ ಮಾಡ್ತಂತಂದ್ರೆ ಟು ಮೇಕ್ ಇನ್ ಸಚ್ ರಿಪೋರ್ಟ್ಸ್ ಅಂಡ್ ರೆಕಮೆಂಡೇಶನ್ ಫಾರ್ ದ effective accomplishment of those safeguards for enhancing the condition of women by the union or any state. ಅಂದ್ರೆ ಪ್ರತಿಯೊಂದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಪ್ರತಿಯೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಹಿಳೆಯರ ಪರಿಸ್ಥಿತಿಗಳನ್ನ ಹೆಚ್ಚಿಸಲಿಕ್ಕೆ ಅಂದ್ರೆ ಸಾಮಾನ್ಯವಾಗಿ ಈ ಆಯೋಗದ ಉದ್ದೇಶನೇ ಏನಿದೆ ಅಂತಂದ್ರೆ ಮಹಿಳೆಯರ ಸಾಮಾಜಿಕ, ಆರ್ಥಿಕ ಮತ್ತು ಅವರ ಸುರಕ್ಷತೆ, ಅವರ ಜೀವನೋಪಾಯಕ್ಕೆ ಬೇಕಾಗುವಂತ ಎಲ್ಲ ಸುರಕ್ಷತೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಪರಿಣಾಮಕಾರಿಯಾದಂತ ಒಂದು ಪರಿಸ್ಥಿತಿಗಳನ್ನ ಅಥವಾ ಸಾಧನೆಗಾಗಿ ಅಂತ ವರದಿಗಳು ಏನ್ ಮಾಡ್ತಾವ ಅಂತಂದ್ರೆ ಶಿಫಾರಸು ಈ ಒಂದು ಕಮಿಷನ್ ಇಂದ ಮಾಡ್ತಾರ ಅಂತ ಹೇಳಿ ಹೇಳ್ಬಹುದು. ದೆನ್ ನೆಕ್ಸ್ಟ್ ಒನ್ ಫಂಕ್ಷನ್ ಇಸ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇಸ್ ರಿವ್ಯೂ ಎವ್ರಿ ನೌ ಅಂಡ್ ದೆನ್ the current provisions of constitution and other laws distressing the women and prescribe
alternates and suggest curative legislative measures meet any break inadequacies and incapacity in such legislation. ಅಂದ್ರೆ ಸಂವಿಧಾನಾತ್ಮಕವಾಗಿ ಪ್ರಸ್ತುತವಾಗಿ ಏನ್ ಮಾಡ್ತಂತಂದ್ರೆ ಅದು ಮಹಿಳೆಯರಿಗೆ ತೊಂದರೆ ಒಳಪಡಿಸಿದಾಗ ಇತರ ಕಾನೂನುಗಳನ್ನ ಪರಿಶೀಲನೆಯನ್ನ ಮಾಡಿ ಅದರಲ್ಲಿ ಮಾರ್ಪಾಡು ಏನಾದ್ರೂ ಬೇಕಿದ್ರೆ, ಸಾಮಾನ್ಯವಾಗಿ ಮಹಿಳೆಯರಿಗೆ ಇರ್ತಕ್ಕಂಥ ಕಾನೂನುಗಳಿರ್ತಾವ, ಆ ಕಾನೂನುಗಳಲ್ಲಿ ಏನಾದ್ರೂ ತೊಂದರೆಗಳಾದ್ರೆ ಅಥವಾ ಹೆಚ್ಚು ಕಡಿಮೆ ಏನಂತಂದ್ರೆ ಕಾನೂನುಗಳು ರಚನೆ ಆಗಿರ್ತಾವ ಒಂದು ರಿವ್ಯೂ ಮೇಲೆ, ಆಮೇಲೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಾಗ ಹಲವಾರು ಕಾನೂನುಗಳು ಇದು ಇರಬಾರ್ದು ಇದು ಇರ್ಬೇಕಾಗಿತ್ತು ಅಂತ ಹೇಳಿ ಈ ತರದ ಒಂದು ಇದು ಬರ್ತಾವ, ಆಡಿಂಗ್ ಅಂಡ್ ಡಿಲೀಟಿಂಗ್ ಅಂತ ಹೇಳಿ ಬರ್ತಾವ. ಅಂತ ಸಂದರ್ಭ ಏನಾದ್ರು ಬಂದಾಗ ಈ ಒಂದು ಕಮಿಷನ್ ಅಂತ ಕಾನೂನುಗಳನ್ನು ಕೂಡ ಏನ್ ಮಾಡ್ತಂತಂದ್ರೆ ಪ್ರಸ್ತುತವಾಗಿ ಸಂವಿಧಾನದ ಪ್ರಸ್ತುತ ನಿಬಂಧನೆಗಳು ಅಂದ್ರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದ್ ಏನು ಪ್ರಾವಿಜನ್ಸ್ ಇದಾವಲ್ಲ ಮತ್ತು ಕಾನೂನುಗಳಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರು ತೊಂದರೆಗಳಾದಾಗ ಅವುಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ಪರಿಶೀಲನೆ ಮಾಡಿ ಅವ್ರಿಗೆ ಈ ರೀತಿಯಾದಂತ ಒಂದು ಮಾರ್ಪಾಡುಗಳನ್ನ ಮಾಡ್ಬೇಕನ್ನುವಂತ ಒಂದು ಸೂಚನೆಯನ್ನ ಈ ರಿವ್ಯೂ ಮೂಲಕ ಮಾಡ್ತಾರ ಅಂತ ಹೇಳಿ ಹೇಳ್ಬಹುದು. ದೆನ್ ಆಮೇಲೆ ಎಲ್ಲಿ ಈ ತರ ಒಂದು ರಿವ್ಯೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದ್ರೆ ಶಾಸನಗಳಲ್ಲಿ ಯಾವುದೇ ವಿರಾಮ ಇರಬಹುದು, ಅಸಮರ್ಪಕತೆ ಇರಬಹುದು ಅಥವಾ ಅಸಮರ್ಪಕತೆಯನ್ನ ಪೂರೈಸಲು ಇದು ಸೂಚನೆ ಮಾಡ್ತದೆ ಅಂತ ಹೇಳಿ ಹೇಳ್ಬಹುದು. ಅಂದ್ರೆ ಒಂದು ಯಾರ್ಯಾರಿಗೆ ಸಜೆಸ್ಟ್ ಮಾಡ್ತದೆ ಕ್ಯೂರಿಟಿ ಲೆಜಿಸ್ಲೇಟಿವ್ ಮೀಜರ್ಸ್ ಅಂದ್ರೆ ಪರಿಹಾರಾತ್ಮಕವಾದಂತ ಒಂದು ಶಾಸನ, ಪರಿಹಾರಗಳಲ್ಲಿ ಇರ್ಲಿಲ್ಲ ಅಂತಂದ್ರೆ ಪರಿಹಾರ ಸಿಗ್ತಾ ಇರ್ಲಿಲ್ಲ ಅಂತಂದ್ರೆ ಶಾಸಕಾಂಗಕ್ಕೂ ಕೂಡ ಅದೇನ್ ಮಾಡ್ಬೋದು ಅಂತಂದ್ರೆ ತನ್ನ ವರದಿಯ ಮೂಲಕ ಒಂದು ರೆಕಮೆಂಡೇಶನ್ ಅನ್ನ ಮಾಡಬಹುದು. ಆಮೇಲೆ ಏನಾದ್ರೂ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡುವಾಗ ಅಥವಾ ಏನಾದ್ರೂ ಅಲ್ಲಿ ಬ್ರೇಕ್ ಆಗಿದ್ರೆ ಮುರಿದಿದ್ರೆ ಅಂದ್ರೆ ಅದು ಕೆಲಸ ಮಾಡುವಂತದ್ದು ಅದೇನಾದ್ರು ಸ್ಟಾಪ್ ಆಗಿದ್ರೆ ಅಂತವುಗಳಲ್ಲೂ ಕೂಡ ಇವರು ಸಲಹೆಗಳನ್ನ ಕೊಡ್ತಾರ ಒಂದು ರಿವ್ಯೂ ಮಾಡಿ. ನೆಕ್ಸ್ಟ್ ಇನ್ಎಡಿಕ್ವೇಸೀಸ್ ಅಲ್ಲಿ ಕುಂದುಕೊರತೆಗಳು ಏನಾದ್ರೂ ಇದ್ರೆ ಮತ್ತು ಅಲ್ಲಿ ಅಸಮರ್ಪಕತೆ ಏನಾದ್ರೂ ಕಂಡು ಬಂದ್ರೆ ಶಾಸಕಾಂಗಗಳಲ್ಲಿ ಅಲ್ಲಿ ಕೂಡ ಏನ್ ಮಾಡ್ತಾರ ಅಂತಂದ್ರೆ ತಮ್ಮ ಒಂದು ರೆಕಮೆಂಡೇಶನ್ಸ್ ಗಳನ್ನ ಕೊಡುವಂತ ಕೆಲಸ ಈ ಒಂದು ಆಯೋಗ ಮಾಡ್ತದ ಅಂತ ಹೇಳಿ ಹೇಳಬಹುದು. ನೆಕ್ಸ್ಟ್ ಒನ್ ಕೇಸಸ್ ಆಫ್ ವೈಲೇಷನ್ಸ್ ಅಂದ್ರೆ ಒಂದು ಉಲ್ಲಂಘನೆಗೆ ಸಂಬಂಧಪಟ್ಟಂತ ಪ್ರಕರಣಗಳನ್ನು ಕೂಡ ಇವರು ಕೈಗೆತ್ತಿಕೊಂಡು ಅವುಗಳನ್ನು ಕೂಡ ವಿಚಾರಣೆ ಮಾಡ್ತಾರ. ಟೇಕ್ ಅಪ್ ಕೇಸಸ್ ಆಫ್ ಇನ್ಫ್ರಾಟನ್ಮೆಂಟ್ ಆಫ್ ದ ಪ್ರೊವಿಷನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಅದರ್ ಲಾಸ್ ರಿಲೇಟಿಂಗ್ ಟು ದ ವುಮೆನ್ ವಿತ್ ರಿಲಿವೆಂಟ್ ಅಥಾರಿಟೀಸ್ ಅಂದ್ರೆ ಒಂದು ಎಲ್ಲಿ ಮಹಿಳೆಯರಿಗೆ ಇರ್ತಕ್ಕಂತ ಒಂದು ಕಾನೂನುಗಳು ಏನದಾವಲ್ಲ ಅಥವಾ ಅವ್ರಿಗೆ ಸಂಬಂಧಪಟ್ಟಂತ ಒಂದು ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಅವ್ರಿಗೆ ಇರ್ತಕ್ಕಂತ ಒಂದು ಕಾನೂನುಗಳು ಅಥವಾ ಹಕ್ಕುಗಳು ಅವರನ್ನ ಏನಾದ್ರೂ ಉಲ್ಲಂಘನೆ ಮಾಡಿದ್ರೆ ಅಥವಾ ಅವರನ್ನ ಉಲ್ಲಂಘನೆ ಮಾಡ್ತಕ್ಕಂತ ಯಾವ್ದಾದ್ರು ಪ್ರಕರಣಗಳಿದ್ರೆ ಅವುಗಳನ್ನ ಕೂಡ ಕೈಗೆತ್ಕೊಂಡು ಅಲ್ಲಿ ಏನು ಅಧಿಕಾರಿಗಳಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂತ ಪ್ರಕರಣಗಳನ್ನು ಕೂಡ ಒಂದು ವಿಚಾರಣೆ ಮಾಡಿ ಅದಕ್ಕೂ ಕೂಡ ಒಂದು ನ್ಯಾಯಬದ್ಧವಾದಂತ ಒಂದು ತೀರ್ಪನ್ನ ಕೊಡ್ತಾರ ಅಂತ ಹೇಳಿ ಹೇಳ್ಬಹುದು. ದೆನ್ ಸೋ ಮೋಟೋ ನೋಟಿಸ್ ಯಾವಾಗ ಮಹಿಳೆಯರಿಗಾಗಿ ಕೆಲಸ ಮಾಡ್ತಕ್ಕಂತ ಮಹಿಳೆಯರಿಗಾಗಿ ಇರುವಂತ ಒಂದು ಸಂವಿಧಾನಾತ್ಮಕ ಮತ್ತು ಕಾನೂನಾತ್ಮಕವಾದಂತ ಕಾನೂನುಗಳನ್ನ ಸರಿಯಾಗಿ ಜಾರಿಗೆ ತರದಂತ ಸಂದರ್ಭದಲ್ಲಿ ಅವರ ಅಧಿಕಾರಿಗಳಿರ್ಬಹುದು ಯಾರೇ ಇರಬಹುದು ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಕಾನೂನುಗಳನ್ನ ಮತ್ತು ಸಂವಿಧಾನಾತ್ಮಕವಾಗಿ ಮಹಿಳೆಯರ ರಕ್ಷಣೆ ಮಾಡೋದು ಕೂಡ ಒಂದು ಪ್ರತಿಯೊಂದು ಆಯಾ ಇಲಾಖೆಯ ಒಂದು ಕೆಲಸದ ಅಡಿಯಲ್ಲಿ ಅಥವಾ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡ್ಬೇಕಾಗ್ತದ. ಅಂತ ಸಂದರ್ಭದಲ್ಲಿ ಅವರಿಗೆ ಆ ತರದ ಕೆಲಸಗಳು ಸಿಗ್ಲಿಲ್ಲ ಅಥವಾ ಅವರಿಗೆ ಪರಿಹಾರಾತ್ಮಕವಾದಂತ ಅಥವಾ ಆ ತರದ ಏನಾದ್ರು ಕೆಲಸ ಮಾಡಿಲ್ಲ ಅಂತಂದ್ರೆ ಇದು ಏನ್ ಮಾಡ್ತಂತಂದ್ರೆ ಸೋ ಮೋಟೋ ನೋಟಿಸ್ ಅನ್ನ ಕೊಡ್ತದ. ಅಂದ್ರೆ ಸ್ವಯಂ ಪ್ರೇರಿತವಾಗಿ ಒಂದು ಅವರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ, ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಅಂದ್ರೆ ಒಂದು ಮಹಿಳೆಯರಿಗಾಗಿ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಮಾಡ್ರಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಲಹೆಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಇದು ಸೋ ಮೋಟೋ ನೋಟಿಸ್ ಅನ್ನ ಹೊರಡಿಸ್ತದ. ಇಟ್ ಲುಕ್ಸ್ ಇನ್ ಟು ಕಂಪ್ಲೇಂಟ್ಸ್ ಅಂಡ್ ಟೇಕ್ ಸೋ ಮೋಟೋ ನೋಟಿಸ್ ಆಫ್ ಮ್ಯಾಟರ್ ರಿಲೇಟಿಂಗ್ ಟು deprivation of women rights, non-implementation of the laws, and non-compliance of policy decisions regarding guaranteeing the welfare of the women society. ಅಂದ್ರೆ ಮಹಿಳಾ ಸಮಾಜಕ್ಕೆ ಅಂದ್ರೆ ಮಹಿಳೆಯರಿಗಾಗಿರ್ತಕ್ಕ ಸಮಾಜದಲ್ಲಿ ಇರ್ತಕ್ಕಂಥ ಮಹಿಳೆಯರ ಕಲ್ಯಾಣವನ್ನ ಖಾತ್ರಿಪಡಿಸುವಂತ ನೀತಿ ಧೋರಣೆಗಳನ್ನ ಪಾಲಿಸದೇ ಇರುವಂತ ಒಂದು ಸಂದರ್ಭದಲ್ಲಿ, ಕಾನೂನುಗಳನ್ನ ಸರಿಯಾಗಿ ಅನುಷ್ಠಾನಗೊಳಿಸದೇ ಇರುವಂತ ಸಂದರ್ಭದಲ್ಲಿ ಮತ್ತು ಅವರ ಹಕ್ಕುಗಳ ಒಂದು ಅಭಾವ ಇರಬಹುದು ಅಥವಾ ದೂರುಗಳಿರ್ಬಹುದು, ಇವುಗಳಿಗೆಲ್ಲ ಸಂಬಂಧಪಟ್ಟ ಹಾಗೆ ಇದು ಏನ್ ಮಾಡ್ತಂತಂದ್ರೆ ಆಯಾ ಒಂದು ಇಲಾಖೆಗೆ ಅಥವಾ ಅಧಿಕಾರಿಗಳಿಗೆ ಏನ್ ಮಾಡ್ತಂತಂದ್ರೆ ಸೋ ಮೋಟೋ ನೋಟಿಸ್ ಅನ್ನ ಕಳಿಸಿ ಆ ವಿಚಾರವಾಗಿ ಮಹಿಳೆಯರ ಪರವಾಗಿ ಏನ್ ಮಾಡ್ತಂತಂದ್ರೆ ವಿಚಾರಣೆಯನ್ನ ಮಾಡುವಂತ ಕೆಲಸ ಮಾಡ್ತದ. ದೆನ್ ಸ್ಪೆಷಲ್ ಸ್ಟಡೀಸ್ ಅಂಡ್ ಇನ್ವೆಸ್ಟಿಗೇಷನ್ ಆಮೇಲೆ ವಿಶೇಷವಾದಂತ ಅಧ್ಯಯನಗಳನ್ನ ಮತ್ತು ತನಿಖೆಗಳನ್ನ ಮಾಡುವ ಕೆಲಸ ಕೂಡ ಈ ಒಂದು ಆಯೋಗ ಮಾಡ್ತಾ ಇದೆ. It conducts special studies or investigation on the
concerning issues or circumstances emerging out of segregation and outraging against ladies and recognize the limitations in order to suggest techniques for their ಇಂಪಲ್ಷನ್. ಅಂದ್ರೆ ಇದು ಕೂಡ ಏನ್ ಮಾಡ್ತಾ ಇದೆ ಅಂತಂದ್ರೆ ಇತ್ತೀಚೆಗೆ ಈ ಒಂದು ಆಯೋಗ ವಿಶೇಷ ಅಧ್ಯಯನಗಳನ್ನ ಮತ್ತು ತನಿಖೆಯನ್ನ ಕೈಗೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಇದು ಪ್ರತ್ಯೇಕತೆಯಿಂದ ಹೊರಹೊಮ್ಮುವ ಸಮಸ್ಯೆಗಳು. ಅಂದ್ರೆ ಸಾಮಾನ್ಯ ವಿಶೇಷವಾಗಿ ಪ್ರತ್ಯೇಕತೆಯಿಂದ ಅಂದ್ರೆ ಸಾಮಾನ್ಯವಾಗಿ ಮಹಿಳೆಯರನ್ನು ಎಲ್ಲಿ ಇನ್ಕ್ಲೂಷನ್ ಮಾಡಲ್ಲ. ಇನ್ಕ್ಲೂಷನ್ ಅಂತಂದ್ರೆ ಅವರನ್ನು ಸೇರಿಸಿ ಕೆಲಸ ಮಾಡಂತ ಸಂದರ್ಭದಲ್ಲಿ ಕೆಲವರು ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡ್ತಿರ್ತಾರ, ವರ್ಕ್ ಪ್ಲೇಸ್ ಹರಾಸ್ಮೆಂಟ್ ಇರ್ತಾವ, ಈ ತರದೆಲ್ಲ ಇರ್ತಾವ. ಅಂತ ಸಂದರ್ಭದಲ್ಲಿ ವಿಶೇಷವಾದಂತ ಒಂದು ತನಿಖೆಗಳನ್ನ ಇದು ಮಾಡ್ತದ ಮತ್ತು ಅಧ್ಯಯನ ಮಾಡ್ತದ ಮತ್ತು ತನಿಖೆಯನ್ನ ಮಾಡ್ತದ ಎಂತ ಅಥವಾ ತನಿಖೆಯನ್ನು ನಡೆಸಿದ ಮತ್ತು ಮಹಿಳೆಯರ ವಿರುದ್ಧದ ಆಕ್ರೋಶ ಮತ್ತು ಅವರ ಉಚ್ಚಾಟನೆಗೆ ತಂತ್ರಗಳನ್ನ ಸೂಚಿಸುವ ಸಲುವಾಗಿ ಮಿತಿಯನ್ನ ಗುರುತಿಸುತ್ತದೆ. ಅಂದ್ರೆ ಅವರಿಗಾಗಿನೇ ಮಹಿಳೆಯರಿಗಾಗಿನೇ ಈ ತರದ ಸ್ಟಡಿಯನ್ನ ಮಾಡಿ ಬರೀ ಮಹಿಳೆಯರ ಪರವಾಗಿ ಅಷ್ಟೇ ಅಲ್ಲ, ಇವನ್ ಮಹಿಳೆಯರಿಗೆ ನೀವು ಅವರು ಕೂಡ ಈ ಲಿಮಿಟ್ ಅಲ್ಲಿ ಇರಬೇಕು ಅನ್ನುವಂತ ಒಂದು ಟೆಕ್ನಿಕ್ಸ್ ಗಳನ್ನ ಅಥವಾ ಮಿತಿಯನ್ನು ಕೂಡ ಇದು ಏನ್ ಮಾಡ್ತಂತಂದ್ರೆ ಮಹಿಳೆಯರಿಗೆ ಒದಗಿಸುವಂತ ಕೆಲಸ ಮಾಡ್ತದ. ನೆಕ್ಸ್ಟ್ ಒನ್, ಪಾರ್ಟಿಸಿಪೇಷನ್ ಇನ್ ಆಲ್ ಸ್ಪೇಸ್, ಪರ್ಟಿಕ್ಯುಲರ್ಲಿ ಇನ್ ಪ್ಲಾನಿಂಗ್. ಟೇಕ್ ಪಾರ್ಟ್ ಅಡ್ವೈಸ್ ಆನ್ ದ ಪ್ಲಾನಿಂಗ್ ಪ್ರೊಸೆಸ್ ಆಫ್ ಸೋಶಿಯೋ ಎಕಾನಮಿಕ್ ಡೆವಲಪ್ಮೆಂಟ್ ಆಫ್ ವುಮೆನ್. ಅಂದ್ರೆ ಇದು ಏನ್ ಮಾಡ್ತಂತಂದ್ರೆ ವಿಶೇಷವಾಗಿ ಎಲ್ಲಾ ಯೋಜನೆಗಳಲ್ಲಿ, ಎಲ್ಲಾ ಕ್ಷೇತ್ರಗಳ ಯೋಜನೆಗಳಲ್ಲಿ ಭಾಗವಹಿಸ್ತದ. ಯಾಕೆ ಭಾಗವಹಿಸ್ತದ ಅಂತಂದ್ರೆ ಸಾಮಾನ್ಯವಾಗಿ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ವಿಕಾಸಕ್ಕಾಗಿ ಇದು ಪ್ರತಿಯೊಂದು ಏನು ಪ್ಲಾನಿಂಗ್ ಕ್ಷೇತ್ರ ಇರ್ತದಲ್ಲ, ಆ ಪ್ಲಾನಿಂಗ್ ಕ್ಷೇತ್ರದಲ್ಲಿ ಭಾಗವಹಿಸಿ, ಅಂದ್ರೆ ಒಂದು ಯೋಜನಾ ಕ್ಷೇತ್ರದಲ್ಲಿ ಭಾಗವಹಿಸಿ ಅದು ಏನ್ ಮಾಡ್ತಂತಂದ್ರೆ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಒಂದು ಅಭಿವೃದ್ಧಿಗೋಸ್ಕರ ಭಾಗವಹಿಸಿ ತನ್ನ ಕಾರ್ಯವನ್ನ ನಿರ್ವಹಿಸ್ತದ ಅಂತ ಹೇಳ್ಬಹುದು. ದೆನ್ ರಿಸರ್ಚ್ ಆಗ್ಲಿಕ್ಕೆ ಸ್ವಲ್ಪ ಸ್ಟಡಿ ನೋಡಿದೀವಿ. ದೆನ್ ರಿಸರ್ಚ್ ಅಂಡರ್ಟೇಕ್ ದ ಪ್ರೊಮೋಷನಲ್ ಅಂಡ್ ಎಜುಕೇಶನಲ್ ರಿಸರ್ಚ್ so as to propose ways of ensuring due to representation of women in all fields and identifies the factors responsible for impending the support services and technologies for reducing drudgery of and professional health hazards and for escalating their efficiency. ಅಂದ್ರೆ ಸಾಮಾನ್ಯವಾಗಿ ಸಂಶೋಧನೆಗಳನ್ನ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ವುಮೆನ್ ಕಮಿಷನ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಇದು ಎಲ್ಲಾ ಯೂನಿವರ್ಸಿಟಿಗಳಿಗೆ, ಎಲ್ಲಾ ಶೈಕ್ಷಣಿಕ ಸಂಸ್ಥೆಗಳಿಗೆ ಒಂದು ಪ್ರತಿ ವರ್ಷ ಏನ್ ಮಾಡ್ತಂತಂದ್ರೆ ಇದು ಪ್ರಪೋಸಲ್ ಅನ್ನ ಕರೀತದ. ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಟು ಒಂದೊಂದು ವಿಷಯಗಳನ್ನ ಅವರೇ ರಚನೆ ಮಾಡಿ ಆ ವಿಷಯಗಳಿಗೆ ತಕ್ಕಂತೆ ಒಂದು ಪ್ರಪೋಸಲ್ ಅನ್ನ ಕಾಲ್ ಮಾಡ್ತದ. ಆ ಪ್ರಪೋಸಲ್ ಅನ್ನ ಕಾಲ್ ಮಾಡಿ ಅದು ಏನ್ ಮಾಡ್ತಂತಂದ್ರೆ ಒಂದು ರಿಸರ್ಚ್ ಮೂಲಕ ಮಹಿಳೆಯರಿಗೆ ಒಂದು ದುರುಪಯೋಗ ಮಾಡ್ಕೊಳ್ಳುವಂತದ್ದು ಇರ್ಬೋದು, ಅಥವಾ ವೃತ್ತಿಪರ ಆರೋಗ್ಯ ಅಪಾಯ ಇರ್ಬೋದು, ಅಥವಾ ಅವರ ದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಬೆಂಬಲ ನೀಡುವಂತ ಸೇವೆಗಳು ಮತ್ತು ಜ್ಞಾನವನ್ನ ತಡೆಯುವ ಜವಾಬ್ದಾರಿಯುತ ಅಂಶಗಳನ್ನ ಗುರುತಿಸಿ ಅವುಗಳ ಬಗ್ಗೆ ಏನ್ ಮಾಡ್ತಂತಂದ್ರೆ ಅವರಿಗೆ ಒಂದು ರಿಸರ್ಚ್ ಮೂಲಕ ಒಂದು ಸಹಾಯವನ್ನ ನೀಡ್ತದ ಅಂತ ಹೇಳ್ಬಹುದು. ದೆನ್ evaluation is also one of the function of National Commission for Women. Assess the progress of the development of women society under the union and state. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಅಡಿಯಲ್ಲಿ ಮಹಿಳಾ ಸಮಾಜದ ಅಭಿವೃದ್ಧಿಯ ಪ್ರಗತಿಯನ್ನ ನಿರ್ಣಯಿಸಲಿಕ್ಕೆ ಈ ಒಂದು ಇವ್ಯಾಲ್ಯೂಯೇಷನ್ ಅನ್ನ ಮಾಡ್ತಂದ್ರೆ ಸಾಮಾನ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಮಹಿಳೆಯರಿಗೆ ಇರ್ತಕ್ಕಂತ ಎಲ್ಲಾ ಕಾನೂನುಗಳು ಮತ್ತು ಸಂವಿಧಾನಾತ್ಮಕವಾದಂತ ಒಂದು ರಕ್ಷಣಾತ್ಮಕ ಕ್ರಮಗಳು ಮತ್ತು ಅವ್ರಿಗಿರ್ತಕ್ಕಂತ ಸರಿಯಾಗಿ ಅವರ ಒಂದು ಇಂಪ್ಲಿಮೆಂಟ್ ಆಗಿ ಅವುಗಳು ಸರಿಯಾಗಿ ಒಂದು ಪ್ರೋಗ್ರೆಸ್ ಆಗ್ತಾ ಇದೆ ಇಲ್ಲ, ಅಂದ್ರೆ ಮಹಿಳೆಯರ ಒಂದು ಪ್ರಗತಿ ಆಗ್ತಾ ಇದೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮೌಲ್ಯಮಾಪನ ಮಾಡುವಂತ ಕೆಲಸ ಕೂಡ ಇದು ಮಾಡ್ತಾ ಇದೆ. ದೆನ್ ಇನ್ಸ್ಪೆಕ್ಷನ್, ತಪಾಸಣೆ ಮಾಡೋದು. ಇನ್ವೆಸ್ಟಿಗೇಟ್ ಆರ್ ಕಾಸ್ ಆಫ್ ಬಿ ಇನ್ಸ್ಪೆಕ್ಟೆಡ್ ಜೈಲ್, ರಿಮ್ಯಾಂಡ್ ಹೋಮ್ ವುಮೆನ್ಸ್ ಎಸ್ಟಾಬ್ಲಿಷಿಂಗ್ ಆರ್ ಅದರ್ places of guardianship where ladies are kept as a detainee ಅಂತ. ಅಂದ್ರೆ ಸಾಮಾನ್ಯವಾಗಿ ಮಹಿಳೆಯರನ್ನ ಎಲ್ಲೆಲ್ಲಿ ಅಂದ್ರೆ ಸಾಮಾನ್ಯವಾಗಿ ರಿಮ್ಯಾಂಡ್ ಹೋಮ್ ಇರ್ಬೋದು. ರಿಮ್ಯಾಂಡ್ ಹೋಮ್ ಅನ್ನ ನಾವೀಗ ವೀಕ್ಷಣಾಲಯ ಅಂತ ಕರಿತೀವಿ. ಆ ವೀಕ್ಷಣಾಲಯದಲ್ಲಿ ಇರ್ತಕ್ಕಂತ ಮಹಿಳೆಯರು ಇರ್ಬೋದು ಅಥವಾ ಜೈಲಲ್ಲಿ ಇರ್ತಕ್ಕಂತ ಮಹಿಳೆಯರು ಇರ್ಬೋದು. ಯಾವಾಗಲೂ ಇವ್ರಿಗೆ ಯಾವಾಗ ಸಮಯ ಸಿಗ್ತದ ಅಥವಾ ವಿಸಿಟ್ ಮಾಡ್ಬೇಕನ್ನಿಸ್ತದಲ್ಲ ಅಂತ ಸಂದರ್ಭದಲ್ಲಿ ಇವ್ರೇನ್ ಮಾಡ್ಬೋದು ಅಂತಂದ್ರೆ ಅಂತ ಸಂಸ್ಥೆಗಳಿಗೆ ಹೋಗಿ ಇವರು ಸ್ಥಳವನ್ನ ಅಂದ್ರೆ ಏನ್ ಮಾಡ್ಬೋದು, ಇವರು ಒಂದು ಬಂಧಿತವಾದಂತ ಮಹಿಳೆಯರು ಅಥವಾ ಜೈಲಲ್ಲಿ ಇರ್ತಕ್ಕಂಥ ಮಹಿಳೆಯರು ಇರ್ಬೋದು, ಕೈದಿಗಳು
ಅಥವಾ ರಿಮ್ಯಾಂಡ್ ಹೋಮ್ ಅಲ್ಲಿ ಇರ್ತಕ್ಕಂಥ ಮಹಿಳೆಯರು ಇರ್ಬೋದು, ಅಥವಾ ಮಹಿಳಾ ಮನೆಗಳು ಏನು ಅಂತೀವಿ ನಾವು ಇದು ಚಿಲ್ಡ್ರನ್ಸ್ ಹೋಮ್ ಮಹಿಳೆಯರು ಅಂದ್ರೆ ರಿಮ್ಯಾಂಡ್ ಹೋಮ್ಸ್ ಎಲ್ಲ ಕರಿತೀವಿ. ಇದು ಸ್ಟೇಟ್ ಹೋಮ್ಸ್ ಅಂದ್ರೆ ಸ್ಟೇಟ್ ಹೋಮ್ಸ್ ಅಂತಂದ್ರೆ ಮಹಿಳಾ ಮನೆಗಳಂತ ಕರಿತೀವಿ. ರಾಜ್ಯ ಸ್ಟೇಟ್ ಹೋಮ್ಸ್ ಅಂತೇಳಿ ಅಂತವುಗಳಿಗೆಲ್ಲ ಏನ್ ಮಾಡ್ಬೋದು ಅಂತಂದ್ರೆ ಮಹಿಳೆಯರನ್ನ ಎಲ್ಲೆಲ್ಲಿ ಇಟ್ಟಿರ್ತಾರಲ್ಲ ಬಂಧಿಸಿ ಅಂತವುಗಳಿಗೆ ಇವ್ರು ಏನ್ ಮಾಡ್ಬೋದು ಅಂತಂದ್ರೆ ತಪಾಸಣೆಯನ್ನ ಮಾಡ್ಲಿಕ್ಕೆ ಯಾವಾಗಲೂ ಕೂಡ ಇವರು ವಿಸಿಟ್ ಅನ್ನ ಮಾಡುವಂತ ಕಾರ್ಯವನ್ನ ಕೂಡ ಮಾಡ್ತಾರೆ. ದೆನ್ ಫಂಡಿಂಗ್, ಆಗಲೇ ಹೇಳಿದ ಹಾಗೆ ನಾನು ರಿಸರ್ಚ್ ಗಳನ್ನ ಕೈಗೊಳ್ಳಿಕ್ಕೆ ಇವ್ರು ಫಂಡ್ ಮಾಡ್ತಾರ. ಫಂಡ್ ಲಿಟಿಗೇಷನ್ ರಿಲೇಟಿಂಗ್ ಇಶ್ಯೂಸ್ ಅಫೆಕ್ಟಿಂಗ್ ಲಾರ್ಜ್ ಬಾಡಿ ಆಫ್ ವುಮೆನ್, ಅಂದ್ರೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಕೂಡ ಏನ್ ಮಾಡ್ತಂತಂದ್ರೆ ಇವನ್ ರಿಸರ್ಚ್ ಮಾಡ್ಲಕ್ಕೂ ಫಂಡಿಂಗ್ ಮಾಡ್ತದೆ ಈ ಸಂಸ್ಥೆ. ಅದ್ರ ಜೊತೆಗೆ ಮತ್ತೆ ಯಾರಿಗೆ ಮಾಡ್ತಾ ಅಂತಂದ್ರೆ ನಿಧಿ ದಾವೆ ಮಹಿಳೆಯರ ದೊಡ್ಡ ದೇಹದ ಮೇಲೆ ಪರಿಣಾಮ ಬೀರುವ ಸಮಸ್ಯೆಗಳಿಗೆ ಸಂಬಂಧಿಸಿದ, ಅಂದ್ರೆ ಅತಿಯಾಗಿ ಒಂದು ಸಣ್ಣ ಪುಟ್ಟದಂತ ಸಮಸ್ಯೆಗಳ ಮಹಿಳೆಯರ ಮೇಲೆ ಇರ್ತಕ್ಕಂತ ಒಂದು ಸಮಸ್ಯೆಗಳಿದ್ದಾಗ ಅವ್ರು ನೇರವಾಗಿ ಅವರೇ ಇದು ಮಾಡ್ಕೋಬಹುದು. ಆದ್ರೆ ಅಂತ ಸಂದರ್ಭದಲ್ಲಿ ಇವರೇ ಏನಾದ್ರೂ ನಿಧಿಯನ್ನು ಕೊಡ್ಬೇಕಾಗುವಂತ ಸಂದರ್ಭ ಬಂದಾಗ ಅಂತವ್ರಿಗೆ ಕೂಡ ಏನ್ ಮಾಡ್ತಂತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಇವರಿಗೆ ಪರಿಣಾಮ ಆಗ್ತಕ್ಕಂತ ಏನಾದ್ರು ಸಮಸ್ಯೆ ಇದ್ದಾಗ ಆ ಒಂದು ಕಮಿಷನ್ ಅವ್ರಿಗೆ ಏನ್ ಮಾಡ್ತಂತಂದ್ರೆ ದಾವೆ ಹೂಡ್ಲಿಕ್ಕೆ, ದಾವೆ ಅಂತಂದ್ರೆ ಸಾಮಾನ್ಯವಾಗಿ ಆ ಕೇಸನ್ನ ಇದರಲ್ಲಿ ಹೂಡಿ ಕೋರ್ಟ್ ಅಲ್ಲಿ ಹೂಡಿ ಅದರ ಒಂದು ನ್ಯಾಯವನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಅಂತವಕ್ಕೂ ಕೂಡ ಏನ್ ಮಾಡ್ಬೋದು ಅಂತಾನೆ ಫಂಡಿಂಗ್ ಅನ್ನ ಮಾಡಬಹುದು. ದೆನ್ ರಿಪೋರ್ಟಿಂಗ್, ಲಾಸ್ಟ್ ಒನ್ ಈಸ್ ರಿಪೋರ್ಟಿಂಗ್. ಮೇಕ್ periodicals reports on any issues pertaining to women and in particular various difficulties under which women toil. ಸಾಮಾನ್ಯವಾಗಿ ವರದಿಯನ್ನು ಕೂಡ ಇದು ಮಾಡ್ತದ. ವರದಿ ಮಾಡುವಿಕೆ ಮಹಿಳೆಯರಿಗೆ ಸಂಬಂಧಿಸಿದಂತ ಯಾವುದೇ ವಿಷಯದ ಬಗ್ಗೆ ನಿಯತಕಾಲಿಕೆಗಾಗಿ ವರದಿಗಳನ್ನ ಮಾಡಿ ಮತ್ತು ನಿರ್ದಿಷ್ಟವಾಗಿ ಮಹಿಳೆಯರ ಕಷ್ಟಪಟ್ಟು ದುಡಿತಕ್ಕಂತ ಮಹಿಳೆಯರು ಏನಾದ್ರೂ ಇದ್ರೆ ಅವರಿಗೆ ಸಂಬಂಧಪಟ್ಟಂತ ಒಂದು ನಿಯತಕಾಲಿಕೆಗಳಲ್ಲಿ ಏನ್ ಮಾಡ್ತಂತಂದ್ರೆ ಕಷ್ಟಪಟ್ಟು ದುಡ್ತಕ್ಕಂತ ಮಹಿಳೆಯರ ಕುರಿತು ಇದು ನಿಯತಕಾಲಿಕೆಗಳಲ್ಲಿ ತನ್ನ ವರದಿಯನ್ನ ಮಾಡ್ತ ಅಂತ ಹೇಳಿ ಹೇಳ್ಬಹುದು. ದೆನ್ ನೆಕ್ಸ್ಟ್ ಸ್ಲೈಡ್, ಕಂಪ್ಲೇಂಟ್ಸ್ ಅಂಡ್ ಕೌನ್ಸಿಲಿಂಗ್ ಯೂನಿಟ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, ಅಂದ್ರೆ ಇದ್ರ ಜೊತೆಗೆ ಇನ್ನೊಂದು ಏನಿದೆ ಅವ್ರದ್ದು ಅಂತಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗದ ದೂರುಗಳು ಮತ್ತು ಸಮಾಲೋಚನಾ ಘಟಕ. ಅಂದ್ರೆ ದೂರುಗಳನ್ನ ಹೇಗೆ ಅದು ಸ್ವೀಕರಿಸ್ತದ ಮತ್ತು ಅದರ ಸಂಬಂಧಪಟ್ಟ ಹಾಗೆ ಅವುಗಳನ್ನ ಹೇಗೆ ಸಮಾಲೋಚನೆ ಮಾಡ್ತಾರೆ ಅನ್ನುವಂತ ಒಂದು ಘಟಕ ಅದೇನ್ ಕೆಲಸ ಮಾಡ್ತಂತಂದ್ರೆ ದಿಸ್ ಸೆಲ್ ಈಸ್ ದ ಕೋರ್ ಯೂನಿಟ್ ಆಫ್ ದ ಕಮಿಷನ್ ಅಂಡ್ ಪ್ರೋ ಮೆಂಬರ್ಸ್. ಅಂದ್ರೆ ಸಾಮಾನ್ಯವಾಗಿ ಇದೇನಿರ್ತದೆ ಅಂತಂದ್ರೆ ಒಂದು ಈ ಕೋಶ ಅಂದ್ರೆ ಈ ಒಂದು ಸೆಲ್ ಅಂದ್ರೆ ಕೋಶ ಅಥವಾ ಘಟಕ, ಈ ಘಟಕ ಏನ್ ಮಾಡ್ತಂತಂದ್ರೆ ಈ ಆಯೋಗದ ಸದಸ್ಯರು ಮತ್ತೆ ಬೇರೆ ಪರ ಸದಸ್ಯರನ್ನ ಹೊಂದಂತ ಒಂದು ಘಟಕ ಅಂತ ಹೇಳ್ತೀವಿ ನಾವು. ಅಲ್ಲಿ 7 ಜನ ಸದಸ್ಯರು ಇರ್ತಾರ ಮತ್ತು ಹೊರಗಿನ ಸದಸ್ಯರು ಕೂಡ ಏನ್ ಮಾಡಿರ್ತಾರ ಒಂದು ಘಟಕವನ್ನ ಮಾಡಿರ್ತಾರ. ಆ ಘಟಕದ ಮೂಲಕ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಜನರಿಗೆ ಒಂದು ದೂರುಗಳು ಬಂದಾಗ ಆ ದೂರುಗಳ ಜೊತೆಗೆ ಏನ್ ಮಾಡ್ತಾರ ಅಂತಂದ್ರೆ ಕೌನ್ಸಿಲಿಂಗ್ ಅನ್ನ ಮಾಡುವಂತ ಕೆಲಸ ಮಾಡ್ತಾರ. ದ ಪವರ್ ಸೆಲೆಕ್ಟಿಂಗ್ ಮೆಂಬರ್ಸ್ ಈಸ್ ವೆಸ್ಟೆಡ್ ವಿತ್ ದ ಯೂನಿಯನ್ ಗವರ್ಮೆಂಟ್ ಅಂಡ್ ದ ನೇಚರ್ ಆಫ್ ಕಂಟ್ರೀಸ್ ವೈಲ್ volatile political scenario tends the commission to be politicized. ಅಂದ್ರೆ ಸಾಮಾನ್ಯವಾಗಿ ಇದು ಈ ಒಂದು ಘಟಕದ ಒಂದು ಸದಸ್ಯರನ್ನ ಹೇಗೆ ನೇಮಕ ಮಾಡ್ತಾರ ಅಂತಂದ್ರೆ ಅಧಿಕಾರವನ್ನ ಆಯ್ಕೆ ಮಾಡುವಂತ ಸದಸ್ಯರು ಕೇಂದ್ರ ಸರ್ಕಾರಕ್ಕೆ ವಹಿಸಲ್ಲ. ಅಂದ್ರೆ ಇಲ್ಲಿ ಈ ಒಂದು ಘಟಕಕ್ಕ ಅಧಿಕಾರಿಗಳನ್ನ ಸೇರಿಸುವಂತ ಅಥವಾ ನೇಮಕ ಮಾಡುವಂತದ್ದನ್ನ ಯಾರಿಗೆ ಕೊಟ್ಟಿದ್ದಾರೆ ಅಧಿಕಾರ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ವಹಿಸಲಾಗಿದೆ. ಮತ್ತು ದೇಶದ ಬಾಷ್ಪಶೀಲ ರಾಜಕೀಯ ಸನ್ನಿವೇಶದ ಸ್ವರೂಪವು ಆಯೋಗವು ರಾಜಕೀಯಗೊಳಿಸಲಾಗಿದೆ. ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇದರಲ್ಲಿ ಕೂಡ ಏನಾಗಿದೆ ಅಂತಂದ್ರೆ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಇದನ್ನು ಕೂಡ ಏನ್ ಮಾಡ್ತಂತಂದ್ರೆ ಸ್ವಲ್ಪ ರಾಜಕೀಯವಾದಂತ ಒಂದು ಅಲ್ಲಿ ಏನ್ ಸೇರ್ತದೆ ಅಂತಂದ್ರೆ ಒಂದು ಅಂಶ ಅಲ್ಲಿ ಸೇರ್ತಂತಂದ್ರೆ ಹೇಳ್ಬೋದು. ರೆಕಮೆಂಡೇಶನ್ಸ್ ಹೇಳ್ತೀವಲ್ಲ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಇವರು ಅವ್ರ ಕಡೆಯವರು ಇವ್ರ ಕಡೆಯವರು ಈ ತರ ಅದು ಕೂಡ ಅಲ್ಲಿ ಇರ್ತದ. ಆದ್ರೂ ಕೂಡ ಏನ್ ಮಾಡ್ತಾರಂತಂದ್ರೆ ಒಂದು ಕಮಿಷನ್ ಅನ್ನ ಒಬ್ಬ ಒಳ್ಳೆಯ ಒಂದು ನಾಲೆಜಬಲ್ ಪರ್ಸನ್ ಆ ಒಂದು ಆಯೋಗಕ್ಕೆ ಸಂಬಂಧಪಟ್ಟಂತ ಒಳ್ಳೆ ನಾಲೆಜಬಲ್ ಅಂದ್ರೆ ಯಾರ್ಯಾರು ಎಕ್ಸ್ಪರ್ಟ್ಸ್ ಅಂತ ಹೇಳಿದಿವಲ್ಲ ಮೆಂಬರ್ಸ್ಗಳು, ಆ ಮೆಂಬರ್ಸ್ ಗಳನ್ನ ಒಂದು ಎಕ್ಸ್ಪರ್ಟ್ ಇರ್ತಕ್ಕಂಥ ಆಯಾ ವಿಷಯಗಳಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡುವಂತ ಕೆಲಸ ಇದು ಮಾಡ್ತದ ಆ ಸಮಿತಿ. ದ ಜುರಿಡಿಕ್ಷನ್ ಆಫ್ ದ ಕಮಿಷನ್ ಈಸ್ ನಾಟ್ ಆಪರೇಟಿಂಗ್ ಕೇಸಸ್ ದ ಕಂಪ್ಲೇಂಟ್ಸ್ ರಿಸೀವ್ಡ್ ಓರಲ್ ರಿಟರ್ನ್ ಆರ್ ಸೋ ಮೋಟೋ ಅಂಡರ್ ಸೆಕ್ಷನ್ 10 ಆಫ್ NCW ಆಕ್ಟ್. ಅಂದ್ರೆ ಸಾಮಾನ್ಯವಾಗಿ ಇದ್ರ ಒಂದು ಪರಿಧಿ ಅಥವಾ ಇದ್ರ ವ್ಯಾಪ್ತಿ, ಆಯೋಗದ ವ್ಯಾಪ್ತಿಯು NCW ಕಾಯ್ದೆಯ ಸೆಕ್ಷನ್ 10ರಲ್ಲಿ ಏನ್ ಮಾಡ್ಯಾರ ಅಂತಂದ್ರೆ ಸೆಕ್ಷನ್ ಅಂದ್ರೆ ಈ ಒಂದು ವುಮೆನ್ ಕಮಿಷನ್ ಏನೋ ಒಂದು ಕಾಯ್ದೆ ಇದೆಯಲ್ಲ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 10ರಲ್ಲಿ ಏನ್ ಹೇಳ್ತಾರ, ಸೆಕ್ಷನ್ 10 ಅಡಿಯಲ್ಲಿ ಮೌಖಿಕ ಲಿಖಿತ ಮತ್ತು ಸೋಮೋಟೋ
ಪಡೆದ ದೂರುಗಳನ್ನ ನಿಲ್ಲಿಸುವುದಿಲ್ಲ. ಅಂದ್ರೆ ಯಾವುದೇ ರೀತಿಯಾಗಿ ಆ ಒಂದು ಸೆಕ್ಷನ್ NCW ಏನು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆಕ್ಟ್ 1990 ಇದೆಯಲ್ಲ, ಆ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 10ರಲ್ಲಿ ಹೇಳಿದ ಹಾಗೆ ಯಾವುದೇ ರೀತಿಯಾದಂತ ಒಂದು ಮೌಖಿಕವಾದಂತ ಅರ್ಜಿ ಇರ್ಬೋದು, ದೂರು ಇರ್ಬೋದು, ಅಥವಾ ಲಿಖಿತವಾದಂತ ದೂರು ಇರ್ಬೋದು, ಅಥವಾ ಸೋಮೋಟೋ ದೂರು ಇರ್ಬೋದು, ಈ ಎಲ್ಲಾ ಪಡೆದಂತ ದೂರುಗಳನ್ನ ಅವರು ಯಾವತ್ತೂ ಅದನ್ನ ಏನ್ ಮಾಡೋದಿಲ್ಲ ಅಂತಂದ್ರೆ ನಿಲ್ಲಿಸಲಾರದೆ ತಮ್ಮ ಕೆಲಸವನ್ನ ಮಾಡ್ತಾರ ಅಂತ ಹೇಳಿ ಹೇಳ್ಬೋದು. Then the complaints received relate to the domestic violence, harassment, dowry, torture, desertion, bigamy, rape and refusal, and register FIR, cruelty by husband, deprivation, gender discrimination and sexual harassment at workplace. ಅಂದ್ರೆ ಸಾಮಾನ್ಯವಾಗಿ ಅದ್ರ ಜೊತೆಗೇನು ಏನ್ ಮೌಖಿಕವಾದಂತ ಮತ್ತು ಲಿಖಿತವಾದಂತ ಸೋಮೋಟೋ ಎಲ್ಲ ದೂರುಗಳನ್ನ ನಿಲ್ಲಿಸಲಾರದೆ ಕೂಡ ಈ ಕೆಲವೊಂದು ಕೆಳಗೆ ಹೇಳಿದಂತ ಒಂದು ಕಂಪ್ಲೇಂಟ್ಸ್ಗಳು ಸಾಮಾನ್ಯವಾಗಿ ಎಲ್ಲಾನು ಅಂತಂದ್ರೆ ಒಂದು ಕೆಲವು ಸಿವಿಲ್ ಮ್ಯಾಟರ್ನ ಮಾಡ್ತಾ ಇರ್ತದೆ. ಬಟ್ ಸಿವಿಲ್ ಮ್ಯಾಟರ್ ಎಂತ ಇರ್ತಾವ ಅಂತಂದ್ರೆ ಈ ಕೆಳಗೆ ಹೇಳಿದಂತ ಎಲ್ಲ ಕೆಳಗೆ ಏನ್ ಹೇಳಿದಿವಲ್ಲ ಎಲ್ಲವನ್ನ ಏನದಾವ ಅಂತಂದ್ರೆ ಒಂದು ಕಾನೂನಾತ್ಮಕವಾಗಿ ಅದಾವ. ಆ ಕಾನೂನಾತ್ಮಕವಾದಂತ ಇರುವಂತ ಒಂದು ವಿಚಾರಗಳನ್ನ ಅಥವಾ ದೂರುಗಳನ್ನ ಇದೇನ್ ಮಾಡ್ತಂತಂದ್ರೆ ವಿಚಾರಣೆಯನ್ನ ಮಾಡ್ತದೆ. ಎಂತವಂತಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ಕೌಟುಂಬಿಕ ದೌರ್ಜನ್ಯ, ಹರಾಸ್ಮೆಂಟ್ ಅವ್ರ ತೊಂದರೆಗಳನ್ನ ಕೊಡೋದು, ಕಿರುಕುಳ ಕೊಡೋದು, ವದಕ್ಷಿಣೆ, ಚಿತ್ರಹಿಂಸೆ, ತೊರೆದು ಹೋಗುವುದು, ಬೈಗಾಮಿ, ಅತ್ಯಾಚಾರ, FIR ಮಾಡಂತ ಕೇಸ್ಗಳು ಇರ್ಬೋದು, FIR ಗಳನ್ನ ಮಾಡ್ಲಿಕ್ಕೆ ನಿರಾಕರಣೆ ಮಾಡುವಂತ ಸಂದರ್ಭ ಇರ್ಬೋದು, ಆಮೇಲೆ ಗಂಡನಿಂದ ಕ್ರೌರ್ಯಕ್ಕೆ ಒಳಗಾದವ್ರು ಇರ್ಬೋದು, ಅಭಾವ ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು, ಅಥವಾ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳ ಇರ್ಬೋದು. ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಕೆಲಸವನ್ನ ಈ ಒಂದು ಯೂನಿಟ್ ಯಾವುದು ಯಾವ ಕೋಶ ರಾಷ್ಟ್ರೀಯ ಆಯೋಗದ ದೂರುಗಳು ಮತ್ತು ಆಪ್ತ ಸಮಾಲೋಚನಾ ಘಟಕ ತನ್ನ ದೂರುಗಳನ್ನ ಸ್ವೀಕಾರ ಮಾಡಿ ಆ ವಿಷಯಗಳಿಗೆ ಸಂಬಂಧಪಟ್ಟಂತ ಕೌನ್ಸಿಲಿಂಗ್ ಅನ್ನ ಅಥವಾ ಆಪ್ತ ಸಮಾಲೋಚನೆಯನ್ನ ಮಾಡ್ತದ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ನೆಕ್ಸ್ಟ್, ದ ಕಂಪ್ಲೇಂಟ್ಸ್ ಆರ್ ಡೆಲ್ಟ್ ವಿತ್ ದ ಟ್ಯಾಕಲ್ಡ್ ಇನ್ ವೇರಿಯಸ್ ವೇಸ್ ಸಚ್ ಆಸ್ ಇನ್ವೆಸ್ಟಿಗೇಷನ್ಸ್ ಬೈ ದಿ ಪೊಲೀಸ್ ಆರ್ expedited and monitored, disaggregated data are made available to various state authorities to facilitate action. Family disputes are resolved or compromised through counseling. ಅಂದ್ರೆ ಸಾಮಾನ್ಯವಾಗಿ ಈ ತರದ ದೂರುಗಳನ್ನ ವಿವಿಧ ರೀತಿಯಲ್ಲಿ ವ್ಯವಹರಿಸಲಾಗ್ತದ ಸಾಮಾನ್ಯವಾಗಿ, ಮತ್ತು ಅವುಗಳನ್ನು ನಿಭಾಯಿಸಲಾಗ್ತದ. ಉದಾಹರಣೆಗೆ ಪೊಲೀಸರಿಂದ ತನಿಖೆಯನ್ನ ಚುರುಕುಗೊಳಿಸಲಾಗ್ತದೆ. ಯಾಕೆ ಅಂತಂದ್ರೆ ಪೊಲೀಸರು ಕೂಡ ಏನ್ ಮಾಡ್ತಂತಂದ್ರೆ ಯಾವುದೇ ಒಂದು ಮಹಿಳೆಯರು ದೂರುಗಳನ್ನ ಕೊಡ್ಲಿಕ್ಕೆ ಮೊದಲು ಅವ್ರು ಎಲ್ಲಿ ಹೋಗ್ಬೇಕು ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಅಂತ ಸಂದರ್ಭದಲ್ಲಿ ಅವ್ರು ಏನಾದ್ರು FIR ಗಳನ್ನ ಮಾಡ್ಕೊಳ್ಳಿಕ್ಕೆ ಹಿಂಗ್ ಗಂಡನಿಂದ ಟಾರ್ಚರ್ ಆಗ್ತಾ ಇದೆ ಅಥವಾ ಕೌಟುಂಬಿಕವಾಗಿ ದೌರ್ಜನ್ಯ ಆಗ್ತಾ ಇದೆ ಅಂತಂದಾಗ ಅವ್ರು ಮೊದಲಿಗೆ ಎಲ್ಲಿ ದೂರು ಸಲ್ಲಿಸಬೇಕು ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ದೂರುಗಳನ್ನ ಸಲ್ಲಿಸಬೇಕು. ಅಂತ ಸಂದರ್ಭದಲ್ಲಿ ಅವರು ಆತರ ಏನಾದ್ರು ಕಿರಿಕಿರಿ ಮಾಡ್ತಾ ಇದ್ರೆ ಅಥವಾ ಸ್ಲೋ ಮಾಡ್ತಾ ಇದ್ರೆ ಪ್ರೊಸೆಸ್ ಅಲ್ಲಿ ಅಂತ ಸಂದರ್ಭದಲ್ಲಿ ಇವರು ಪೊಲೀಸರಿಗೂ ಕೂಡ ಏನ್ ಮಾಡ್ತಾರಂತಂದ್ರೆ ಅವರು ಬೇಗ ತನಿಖೆ ಮಾಡುವಂತೆ ಚುರುಕುಗೊಳಿಸುವಂತ ಕೆಲಸ ಮಾಡ್ತಾರ ಮತ್ತು ಮೇಲ್ವಿಚಾರಣೆಯನ್ನ ಮಾಡ್ತಾರ. ಅಂದ್ರೆ ಕೇಸ್ಗಳು ಫಾಲೋ ಅಪ್ ಮಾಡ್ತಾರ, ಮೇಲ್ವಿಚಾರಣೆ ಮಾನಿಟರ್ ಮಾಡುವಂತ ಕೆಲಸ ಮಾಡ್ತಾರ. ಆಮೇಲೆ ಅದನ್ನ ಕ್ರಮ ಕೈಗೊಳ್ಳುವಂತ ವಿವಿಧ ರಾಜ್ಯದ ಅಧಿಕಾರಿಗಳಿಗೆ ಒಟ್ಟುಗೂಡಿಸಿದ ಡೇಟಾವನ್ನ ಲಭ್ಯವಾಗಿಸ್ತಾರೆ ಇವರು. ಅಂದ್ರೆ ಸಾಮಾನ್ಯ ಇವ್ರು ಏನ್ ಸ್ಟಡಿ ಮಾಡಿರ್ತಾರ ಅಥವಾ ಅದಕ್ಕೆ ಏನ್ ಬೇಕಲ್ಲ ಸಂಬಂಧಪಟ್ಟಂತ ಮಾಹಿತಿಗಳು, ಆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ರಾಜ್ಯ ಸರ್ಕಾರಗಳಿಗೆ ವಿವಿಧ ರಾಜ್ಯದ ಅಧಿಕಾರಿಗಳಿಗೆ ಇವರು ಏನ್ ಮಾಡ್ತಾರಂತಂದ್ರೆ ಅವುಗಳನ್ನ ಮಾಹಿತಿಯನ್ನ ಒದಗಿಸಿಕೊಡ್ತಾರ. ಕೌಟುಂಬಿಕ ವಿವಾದಗಳನ್ನ ಆಪ್ತ ಸಮಾಲೋಚನೆ ಮೂಲಕ ಪರಿಹರಿಸ್ತಾರ. ಅಂದ್ರೆ ಸಾಮಾನ್ಯವಾಗಿ ಕೌಟುಂಬಿಕವಾದಂತ ಏನಾದ್ರು ಸಮಸ್ಯೆಗಳು ಅಥವಾ ವಿವಾದಗಳು ಏನಾದ್ರು ಇದ್ರೆ ಅವುಗಳನ್ನು ಕೂಡ ಏನ್ ಮಾಡ್ತಾರ ಅಂತಂದ್ರೆ ಒಂದು ಆಪ್ತ ಸಮಾಲೋಚನೆ ಮೂಲಕ ಬಗೆಹರಿಸ್ತಾರ ಮತ್ತು ಅಥವಾ ರಾಜಿ ಮಾಡಿಕೊಳ್ತಾರ ಅಂತ. ಕಾಂಪ್ರಮೈಸ್ ಅಂದ್ರೆ ಈಗ ಅತ್ತೆ ಸೊಸೆ ಜಗಳ ಏನಾದ್ರು ಇದ್ರೆ ಆ ತರದ ಗಂಡ ಹೆಂಡತಿ ಜಗಳ ಈ ತರ ಏನಾದ್ರು ಇದ್ರೆ ಕೌಟುಂಬಿಕ ಸಮಸ್ಯೆಗಳನ್ನು ಕೂಡ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಒಂದು ಆಪ್ತ ಸಮಾಲೋಚನೆ ಮೂಲಕ ಪರಿಹಾರ ಮಾಡಿ ಅವುಗಳನ್ನ ರಾಜಿ ಮಾಡುವಂತ ಕೆಲಸ ಇವರು ಮಾಡ್ತಾರ ಅಂತ ಹೇಳಿ ಹೇಳ್ಬಹುದು. ದೆನ್ ಇಟ್ ಈಸ್ ದಿ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ಇದು ಇಲ್ಲಿವರೆಗೆ ನಾವು ಏನ್ ನೋಡಿದೀವಿ ಅಂತಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗದ ಕುರಿತು ನಾವು ಅಧ್ಯಯನ ಮಾಡಿದೀವಿ. ಈಗ ನೆಕ್ಸ್ಟ್ ಟೈಮ್ ಈಸ್ ಓವರ್. ಎನಿಬಡಿ ಹ್ಯಾವ್ ಎನಿ ಕ್ವಶನ್ಸ್? ಯಾರಿಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಯಾಕೆ ಅಂತಂದ್ರೆ ಒಂದು ಕಮಿಷನ್ ಮುಗೀತು, ಇನ್ನೊಂದು ಕಮಿಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 5 ನಿಮಿಷ ಅಷ್ಟೇ ಇದೆ.
ಹಲೋ.